ನಮಸ್ಕಾರ. ಅಖಾಡ ಬಿಗ್ ಫೈಟ್ಗೆ ಸ್ವಾಗತ. ನಾನು ಪ್ರಭು ಹಾದಿಮನಿ. ನಾಳೆಯಿಂದ ರಾಜ್ಯಾದ್ಯಂತ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಶುರುವಾಗ್ತಾ ಇದೆ. ಬಹಳ ವಿರೋಧದ ಮಧ್ಯೆ, ಗೊಂದಲದ ಮಧ್ಯೆ, ಭಿನ್ನಾಭಿಪ್ರಾಯಗಳ ಮಧ್ಯೆ ಕೂಡ ರಾಜ್ಯ ಸರ್ಕಾರ ಈ ಮಹತ್ವದ ತೀರ್ಮಾನವನ್ನು ಕೈಗೊಂಡಿದೆ. ನಾಳೆ ಎಲ್ಲರ ಮನೆಗೂ ಬರ್ತಾರೆ, ನಿಮ್ಮ ಮಾಹಿತಿನ ಕಲೆ ಹಾಕ್ತಾರೆ. 60 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕೊಡಬೇಕಾಗುತ್ತೆ. ಅದು ಅಪ್ಲಿಕೇಶನ್ ಮೂಲಕ ಇರುತ್ತೆ. ಅಂದರೆ ಎಲ್ಲವೂ ಕೂಡ ಡಿಜಿಟಲ್ ಮಯವಾಗಿರುತ್ತೆ. ಇದರಲ್ಲಿ ಯಾವುದೇ ಗೊಂದಲಗಳಿಲ್ಲ. ಆದರೆ ಈಗ ಬಂದಿರೋದು ಕ್ರಿಶ್ಚಿಯನ್ ಧರ್ಮದಲ್ಲಿ ಹಿಂದೂ ಜಾತಿಗಳನ್ನು ಸೇರಿಸಿದ್ರು. ಬಹಳ ವಿರೋಧಕ್ಕೆ ಕಾರಣ ಆಯಿತು. ಅಂದರೆ ಇದು ಧರ್ಮಗಳ ನಡುವೆ ಬೆಂಕಿ ಹಚ್ಚುವಂತಹ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ ಅಂತೇಳಿ. ಅದಕ್ಕೂ ಕೂಡ ಈಗ ಕ್ಲಾರಿಟಿ ಸಿಕ್ಕಿದೆ. 33 ಆ ಕ್ರಿಶ್ಚಿಯನ್ ಧರ್ಮದ ಜೊತೆಗೆ ಏನು ಸೇರಿಸಿದಾರಲ್ವ ಅದೆಲ್ಲವನ್ನು ಕೂಡ ಕೈ ಬಿಟ್ಟಿದ್ದಾರೆ. ಒಟ್ಟು 1561 ಜಾತಿಗಳಿದ್ದಾವೆ. ಅದರಲ್ಲಿ ಈಗ 33 ಕೈ ಬಿಟ್ಟಿದ್ದಾರೆ. ಬಟ್ ಈಗ ರಾಜ್ಯ ಸರ್ಕಾರ ಮಾಡೋಕೆ ಹೊರಟಿರೋದು ಏನು? ಈ ಒಂದು ಸಮೀಕ್ಷೆ ಮೇಲೆ ಏನ್ರಿ ಮಾಡುತ್ತೆ ಸರ್ಕಾರ ಅಂತ ಬಿಜೆಪಿಯವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾರಿಗೆ ಲಾಭ, ಯಾರಿಗೆ ನಷ್ಟ ಇದರಿಂದ? ಸಿದ್ದರಾಮಯ್ಯನವರು ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ದಾರಾ, ಅಥವಾ ಅವರು ಸಾಮಾಜಿಕ ಹಿನ್ನೆಲೆಯಿಂದ, ಅಂದರೆ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಿಂದ ಬಂದಂಥವ್ರು, ಹಾಗಾಗಿ ತುಳಿತಕ್ಕೊಳಗಾದಂಥವ್ರು ಅಥವಾ ದುರ್ಬಲರೇನಿದ್ದಾರೆ ಅಂಥವ್ರಿಗೆ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ಅಥವಾ ಅವರಿಗೆ ಸೌಲಭ್ಯಗಳನ್ನು ಕೊಡಲಿಕ್ಕೆ ಅವ್ರನ್ನ ಮೇಲೆತ್ತುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರಾ ಈ ಮೂಲಕ ಅನ್ನೋದು ಸಹಜವಾಗಿ ಅವರ ಸಮರ್ಥನೆಗಳಾಗಿದೆ. ಬೆಂಗಳೂರಲ್ಲಿ ವಿಳಂಬ ಆಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ಇನ್ನೂ ತರಬೇತಿ ಪೂರ್ಣಗೊಳ್ಳಬೇಕು. ಆದರೂ ಕೂಡ ಬೇರೆ ಬೇರೆ ಜಿಲ್ಲೆಗಳಿಗೆ ಈಗ ಎಲ್ಲ ಟೀಮ್ಗಳು ಹೋಗಿದ್ದಾವೆ. ಶಿಕ್ಷಕರನ್ನ ಬಳಸ್ಕೊಳ್ತಿದ್ದಾರೆ. ಸುಮಾರು 1.5 ಲಕ್ಷ ಶಿಕ್ಷಕರು. ಹಾಗಾದರೆ ಇದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆನ ಮಾಡೋಣ ನಾವು. ಯಾರಿಗೆ ಲಾಭ, ಯಾರಿಗೆ ನಷ್ಟ, ರಾಜಕೀಯವಾಗಿ ಇದನ್ನು ಹೇಗೆ ನೋಡ್ಬೋದು ಅಂಥೇಳಿ ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಮೊದಲನೇದಾಗಿ ಬಿಜೆಪಿ ವಕ್ತಾರೆ ಆಗಿರುವಂತಹ ಕಾಂತಿ ಶೆಟ್ಟಿ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಕಾಂಗ್ರೆಸ್ ವಕ್ತಾರ ಆಗಿರುವಂತಹ ದರ್ಶನ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಓಕೆ, ಇದು ಕಾನ್ಸೆಪ್ಟು ಚೆನ್ನಾಗಿದೆ. ಸರ್ಕಾರದ ಉದ್ದೇಶ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ. ಆದರೆ ಆತುರವಾಗಿ ಅರ್ಜೆಂಟಲ್ಲಿ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇನ್ನೂ ತರಬೇತಿನೇ ಕಂಪ್ಲೀಟ್ ಆಗಿಲ್ಲ. ಬೆಂಗಳೂರಲ್ಲಿ ಇನ್ನೊಂದು 3-4 ದಿನ ಆಗಲ್ವಂತೆ. ನೋಡಿ, ಇದೊಂದು ಕ್ರಾಂತಿಕಾರಿಕ ನಡೆಯನ್ನು, ಐತಿಹಾಸಿಕ ನಡೆಯನ್ನು ಯಾವ ರೀತಿ ನಾಳೆಯಿಂದ ದಸರಾ ಹಬ್ಬ ಶುರುವಾಗ್ತದೆ, ಹಾಗೆಯೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಮ್ಮ ಹಕ್ಕುಗಳ ಹಬ್ಬ ನಾಳೆಯಿಂದ ಶುರುವಾಗ್ತಾ ಇದೆ. ಅದಕ್ಕೆ ನಾಡಿನ ಸಮಸ್ತ ಜನರು, ಇದು ನಿಮ್ಮ ಬದುಕಿಗಾಗಿ, ನಿಮ್ಮ ಮುಂದಿನ ಪೀಳಿಗೆಗಾಗಿ ರಾಜ್ಯ ಸರ್ಕಾರ ಇಟ್ಟಿರ್ತಕ್ಕಂಥ ದಿಟ್ಟ ಹೆಜ್ಜೆ. ಎಲ್ಲರೂ ಇದರಲ್ಲಿ ಭಾಗಿಯಾಗಬೇಕು. ಭಾಳ ಮುಖ್ಯವಾಗಿ ಬೆಂಗಳೂರಲ್ಲಿ 3 ದಿನ ಅಂತ ಎಕ್ಸ್ಟೆಂಡ್ ಆಗಿ ಹೇಳಿದ್ದಾರೆ. ಅದು ಮೇ ಬಿ ನೆಕ್ಸ್ಟ್ 3 ಡೇಸ್ ಅವರು ಎಕ್ಸ್ಟ್ರಾ ತೊಗೊಬೋದೇನೋ, ಮುಂದಿಂದು ನಡೆ ನನಗೆ ಗೊತ್ತಿಲ್ಲ. ಸರ್, ಭಾಳ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಇಷ್ಟು ಬೇಗ ಆಗುತ್ತಾ ಅಂತ. ನೋಡಿ ಸರ್, ಡೆಫಿನೆಟ್ಲಿ ವಿ ವಿಲ್ ಸೆಟ್ ಒನ್ ರೆಕಾರ್ಡ್, ವಿ ವಿಲ್ ಕ್ರಿಯೇಟ್ ಒನ್ ರೆಕಾರ್ಡ್. ನನಗೆ ಬಹಳ ಮುಖ್ಯವಾಗಿ ಇವತ್ತು ನಾಳೆಯಿಂದ ಭಾಗಿಯಾಗ್ತಾ ಇರ್ತಕ್ಕಂಥ ಆ ಎಲ್ಲ ಶಿಕ್ಷಕರು, ಅವರು ನಿಜವಾಗ್ಲೂ ದೇಶ ಸೇವೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥವ್ರು. ಯಾಕೆಂದರೆ ಅವ್ರ ಮನೆಯಲ್ಲೂ ಹಬ್ಬಗಳಿದ್ದಾವೆ. ಆದರೆ ನಾವು ಇಲ್ಲಿ ಮಕ್ಕಳ ಭವಿಷ್ಯವನ್ನು ನೋಡಬೇಕಾಗ್ತದೆ. ಶಿಕ್ಷಕರೇ ಇದನ್ನು ಮಾಡೋದಂತಂದರೆ ಅವರಿಗೆ ಅಷ್ಟೇ ತಾಳ್ಮೆನೂ ಇರುತ್ತೆ, ಜ್ಞಾನನೂ ಇರುತ್ತೆ, ತಿಳುವಳಿಕೆನೂ ಇರುತ್ತೆ ಪ್ರತಿ ಮನೆಗೆ. ಯಾಕೆಂದರೆ ನಾನು ಕೆಲವೊಂದು ಉದಾಹರಣೆ ಕೊಡಬೇಕಂತಂದರೆ, ಸಾಕ್ಷರತಾ ಆಂದೋಲನ ಅಂತ ಮಾಡಿದರು ಇದೇ ಟೀಚರ್ಗಳು, ವಯಸ್ಕರ ಶಿಕ್ಷಣ ಅಂತ ಮಾಡಿದರು, ಅಥವಾ ಕೆಲವೊಂದು ಕಾರ್ಯಕ್ರಮಗಳಿಗೆ ನಾವು ಹೆಚ್ಚಾಗಿ ಶಿಕ್ಷಕರನ್ನ ಬಳಸ್ಕೊಂಡಿರ್ತಕ್ಕಂಥ ಹಲವು ನಿದರ್ಶನ ಇದೆ. ಒಟ್ಟು 1,75,000 ಜನ, ಒಟ್ಟು 15 ದಿನಗಳ ಕಾಲಮಿತಿಯಲ್ಲಿ ಈ ಒಂದು ಐತಿಹಾಸಿಕ ಏನು ಗಣತಿ ಆಗ್ತದೆ, ಸಮೀಕ್ಷೆ ಆಗ್ತದೆ. ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಬೇಕು. ಒಟ್ಟು 60 ಪ್ರಶ್ನೆಗಳನ್ನು ಇದರಲ್ಲಿ ಇಡಲಾಗಿದೆ. ನಿಮ್ಮ ಏನು ಕುಟುಂಬದವರಲ್ಲಿ, ಅದರಲ್ಲಿ ಬಹಳ ಮುಖ್ಯವಾಗಿ ಬಿಜೆಪಿಯವರು ಹೇಳೋರು ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ಬಿಟ್ಟು, ಅಲ್ಲ, ಜನ ಹಬ್ಬ ಮಾಡ್ಬೇಕಾ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಕೂತ್ಕೋಬೇಕಂತ ಹಬ್ಬದ ಸಮಯದಲ್ಲಿ ಕೇಳ್ತಾ ಇರೋದು. ಸರ್ ನೋಡಿ, ಈಗ ಒಂದು ಟೀಚರ್ಗಳು ನಮಗೆ ಅವೈಲೇಬಲ್ ಇರ್ತಕ್ಕಂಥದ್ದು ಈ ಒಂದು ದಸರಾ ಹಬ್ಬದ ರಜೆ ಸಿಕ್ಕಿರ್ತಕ್ಕಂಥ ಒಂದು ನಿಮಿಷ. ಶಿಕ್ಷಕರಿಗೆ 20,000 ಗೌರವಧನವನ್ನು ನಾವು ಕೊಡ್ತಾ ಇದೀವಿ ಸರ್ ಈ ಒಂದು 15 ದಿನದಲ್ಲಿ. ಅದು ನಮ್ಮ ಕರ್ತವ್ಯ. ಅವರು ಸರ್ಕಾರಕ್ಕೆ ಒಂದು ಸೇವೆ ಮಾಡ್ತಾರೆ. ನಾನು ಏನಂತ ಹೇಳಿದೆ, ಅವರು ದೇಶ ಸೇವೆ ಮಾಡಲಿಕ್ಕೆ ಪಣ ತೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಉದಾಹರಣೆ, ಇವಾಗ ಸೈನಿಕರು ಹಬ್ಬಗಳನ್ನ ಅಲ್ಲೇ ಮಾಡ್ತಾರೆ ಸರ್. ಆ ಒಂದು ಗೌರವನ ನಾನು ಶಿಕ್ಷಕರಿಗೆ ಯಾಕೆ ಕೊಟ್ಟೆ ಅಂತಂದರೆ, ಎಸ್, ದೇ ಆರ್ ವರ್ಕಿಂಗ್ ಫಾರ್ ಅವರ್ ನೇಷನ್. ಫ್ಯೂಚರ್ ನೇಷನ್ಗೋಸ್ಕರ ಅವರು, ಫ್ಯೂಚರ್ ಕರ್ನಾಟಕಕ್ಕೋಸ್ಕರ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಹ್ಯಾಟ್ಸ್ ಆಫ್ ಹೇಳ್ತಾ, ಇವತ್ತು ಸರ್ ಒಬ್ಬರು ಮನೆಯಲ್ಲಿ ಮ್ಯಾಕ್ಸಿಮಮ್ ಅಂದರೆ 15 ರಿಂದ 20 ನಿಮಿಷ ಸರ್
15ರಿಂದ 20 ನಿಮಿಷ. ನಾವೇನು 19 ದಿನಗಳ ಈ ಹಬ್ಬದ ಇದನ್ನೇ ಕಿತ್ಕೊಳ್ತಾ ಇಲ್ಲ. ಓನ್ಲಿ 15 to 20 ಮಿನಿಟ್ ನಿಮ್ಮ ಭವಿಷ್ಯಕ್ಕೋಸ್ಕರ, ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ, ನಿಮ್ಮ ಫ್ಯೂಚರ್ಗೋಸ್ಕರ ನೀವು ಬಂದವ್ರಿಗೆ ಮಾತಾಡಿಸಿ ಅವ್ರು ಏನು ಪ್ರಶ್ನೆಗಳನ್ನ ಕೇಳ್ತಾರೆ ಉತ್ತರಿಸಬೇಕು. ಮತ್ತು ಇದೊಂದು ಖಂಡಿತವಾಗ್ಲೂ ಹಿಂದೆ ನಾವು ಸಾಕ್ಷರತಾ ಆಂದೋಲನ. ನಿಮ್ಮ ಪ್ರಕಾರ ಈ ಸಮೀಕ್ಷೆಯಿಂದ ಭವಿಷ್ಯ ಉಜ್ವಲವಾಗಿಬಿಡುತ್ತೆ, ಅವ್ರ ಜೀವನದಲ್ಲಿ ಬೆಳಕು ಬಂದ್ಬಿಡುತ್ತೆ, ಹಾಗಾದ್ರೆ ಎಲ್ಲ ಬದಲಾವಣೆ ಆಗ್ಬಿಡುತ್ತೆ ನಿಮ್ಮ ಪ್ರಕಾರ? 100ಕ್ಕೆ 100 ಆಗುತ್ತೆ ಸರ್. ನಾವು ಆಲ್ರೆಡಿ ಕರ್ನಾಟಕದಿಂದ OBC ಸಮಾವೇಶವನ್ನು ಶುರು ಮಾಡಿದ್ವಿ. ನಮ್ಮ ಉದ್ದೇಶ ಏನು, ನಮ್ಮ ಕರ್ನಾಟಕದಲ್ಲಿ 50% ಮೀಸಲಾತಿ ಪಿನ್ ಏನಿದೆ ಅದನ್ನ ತೆಗೆದು 75% ಮಾಡಿ ಸರ್ವ ಜನರಿಗೂ ಸಮಬಾಳು ಸಮಪಾಲು, ಅದೇ ಸಂವಿಧಾನದ ಆಶಯಗಳು. ಆ ಸಂವಿಧಾನದ ಆಶಯಗಳನ್ನ ಎತ್ತಿಡಿಯುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಸರ್. ಎಸ್ ಸರ್. ಮೇಡಮ್, ಈಗ ಸರ್ಕಾರ ಏನೋ ಮಾಡ್ತಾ ಇದೆ, ನೀವು ವಿರೋಧ ಪಕ್ಷವಾಗಿ ಅವ್ರಿಗೆ ಬೆಂಬಲವಾಗಿ ಬೆನ್ನೆಲುಬಾಗಿ ನಿಲ್ಲಬೇಕು. ಅವರೇನೋ ಒಂದು ಕ್ರಾಂತಿ ಮಾಡ್ತಿದಾರಂತೆ, ಶೈಕ್ಷಣಿಕವಾಗಿ ಹಿಂದುಳಿದವ್ರನ್ನ ಮೇಲೆತ್ತಾರಂತೆ, ಆರ್ಥಿಕವಾಗಿ ಸಬಲೀಕರಣ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನೀವು ಯಾಕೆ ಅಡ್ಡಗಾಲು ಹಾಕ್ತಾ ಇದ್ದೀರಿ ಅಂತೇಳಿ? ದುರಂತ ಅಂದರೆ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಏನು ಸಮಾಜಕ್ಕೆ ನ್ಯಾಯವನ್ನು ಕೊಡಬೇಕಾದಂತಹ ಜಾಗದಲ್ಲಿರುವಂಥ ಮುಖ್ಯಮಂತ್ರಿಗಳು ಇವತ್ತು ಜಾತಿಗಳ ನಡುವೆ ಸಂಘರ್ಷವನ್ನು ಬೆಳೆ ಹಾಕ್ತಾ ಇದ್ದಾರೆ, ಧರ್ಮಗಳ ನಡುವೆ ವಿಷ ಬೀಜ ಬಿತ್ತಾ ಇದ್ದಾರೆ. ಇದು ನಾವು ಗಣತಿ ಮಾಡೋದಕ್ಕೆ ಖಂಡಿತ ಭಾರತೀಯ ಜನತಾ ಪಾರ್ಟಿ ವಿರೋಧ ಇಲ್ಲ. ನೀವು ದಸರಾ ಹಾಲಿಡೇ ಇದೆ, ಟೀಚರ್ಸನ್ನು ಯುಟಿಲೈಸ್ ಮಾಡ್ಕೊಳ್ಬೋದು ಒಂದೇ ಒಂದು ಕಾರಣಕ್ಕೆ ಇಷ್ಟು ತರಾತುರಿಯಾಗಿ ಮಾಡುವಂಥ ಅವಶ್ಯಕತೆ ಏನಿದೆ? ಇವತ್ತು ನಾನೀಗ ನಿಮ್ಮದೇ ಒಂದು ಚಾನಲಲ್ಲಿ ನೋಡ್ಕೊಂಡು ಬಂದೆ, ಗದಗದಲ್ಲಿ ಬೆಳಗಿಂದ ಶಿಕ್ಷಕರು ಕಾಯ್ತಾ ಇದ್ದಾರೆ, ಅವ್ರಿಗೆ ಕಿಟ್ ಸಿಕ್ಕಿಲ್ಲ ಅಂತ. ಈಗ ಟ್ರೈನಿಂಗ್ ಎಷ್ಟಾಗಿದೆ? ಟ್ರೈನಿಂಗ್ ಆಗಿದೆ ಅವರಿಗೆ. ನಾವು ಹೇಳೋದು, ಯಾವುದೇ ಒಂದು ಈ ಥರ ಒಂದು ಐತಿಹಾಸಿಕ ಇದನ್ನು ತಗೊಳ್ಳುವಾಗ, ನಿರ್ಧಾರವನ್ನು ತಗೊಳ್ಳುವಾಗ ಎಲ್ಲ ಜಾತಿ ಇದು ಮಾಡ್ತಿರುವ ಜಾತಿ ಸಂಘಟನೆಗಳು ಅಥವಾ ಒಂದು ಏನು ಪಬ್ಲಿಕ್ ಹಿತಾಸಕ್ತಿಯಿಂದ ಎಲ್ಲರನ್ನು ಕರೆದು ಬಿಟ್ಟು ಏನು ಪ್ರಾಬ್ಲಮ್ ಇದೆ. ಫಾರ್ ಎಕ್ಸಾಂಪಲ್, ನಾನು ಒಬ್ಬಳು ಬಂಟ ಮಹಿಳೆ, ನಾನು ಹೇಳ್ತೀನಿ ಕೇಳಿ. ನಾನು 3B ಯಲ್ಲಿದ್ದೀನಿ. ಇದೇ ತರ ನಿಮ್ಮ ಆಯೋಗದ ಅಧ್ಯಕ್ಷರು ಮಧುಸೂದನ್ ನಾಯ್ಕ್ ಇದ್ದಾರೆ, ಅವರು ಬಂಟ ಸಮಾಜದವರೇ, ಅವರು 2A ಯಲ್ಲಿದ್ದಾರೆ. ಈ ಕನ್ಫ್ಯೂಷನ್ ಹೇಗೆ? ನಾನು ಹೇಳೋದು, ಇದನ್ನ ನಮ್ಮ ಬಂಟ ಸಮಾಜದ ಮುಖಂಡರುಗಳು ಅಥವಾ ನಮ್ಮ ಮಾತೃ ಸಂಘದ ಅಧ್ಯಕ್ಷರುಗಳು, ಫೆಡರೇಷನ್ ಆಫ್ ವರ್ಲ್ಡ್ ಬಂಟ್ ಸಂಘದವರು ಎಲ್ಲ ಲೆಟರ್ಗಳನ್ನು ಮುಖ್ಯಮಂತ್ರಿಯವರಿಗೆ ಸಬ್ಮಿಟ್ ಮಾಡಿರುವಂಥ ಎಲ್ಲ ದಾಖಲೆಗಳಿದೆ. ಅಲ್ಲ, ಈ ಸಮೀಕ್ಷೆ ಬಗೆಹರಿಬಹುದು ಅಂತ ನಿಮ್ದು? ಎಲ್ಲಿಂದ ಬಗೆಹರಿಯುತ್ತೆ? ಅದೇ ನೋಡಿ, ನಾವೊಂದು ಸರಿಸುಮಾರು ಒಂದು 25-30 ಲಕ್ಷ ಜನ ಇರುವಂತಹ ಜಾಗದಲ್ಲಿ ಕಾಂತರಾಜ್ ಆಯೋಗ ಹೇಳುತ್ತೆ 3.5 ಲಕ್ಷ ಇದೆ ಅಂತ. ನಾನು ಒಂದು ಮಾತು ಈ ವಾಹಿನಿ ಮುಖಾಂತರ ಕೇಳಕ್ಕೆ ಇಷ್ಟಪಡ್ತೀನಿ. 313 ಜಾತಿಗಳು 11 ವರ್ಷದಲ್ಲಿ ಜಾಸ್ತಿ ಆಗಿದೆ ಅಂದ್ರೆ ಹೇಗೆ ಸಾಧ್ಯ? ಜನ ಜಾಸ್ತಿ ಆಗ್ಬೋದು, 313 ಜಾತಿ ಜಾಸ್ತಿ ಆಗಕ್ಕೆ ಹೇಗೆ ಸಾಧ್ಯ ಇದೆ? ಫಾರ್ ಎಕ್ಸಾಂಪಲ್, ಜೈನ ಸಮುದಾಯದಲ್ಲಿ ನಾವೆಲ್ಲ ಓದ್ಕೊಂಡು ಬಂದಿರೋದು ಶ್ವೇತಾಂಬರ, ದಿಗಂಬರ ಅಂತ 1-2 ಇದಿತ್ತು. ಕಾಂತರಾಜ್ ಆಯೋಗ ಏನು ಹೇಳಿತು? 7 ಇದೆ ಅಂತ ಹೇಳಿತು. ಇವತ್ತಿನ ಈ ಪರಿಸ್ಥಿತಿಯಲ್ಲಿ 39 ಜಾತಿ ಇದೆ ಅಂತ ತೋರಿಸ್ತಾ ಇದ್ದಾರೆ. ಜಾತಿಗಳನ್ನು ಇದರಿಂದ ಒಡೆದಾಡುವಂಥ ನೀತಿನ ಅಥವಾ ಜಾತಿನ ಕಮ್ಮಿ ತೋರಿಸ್ಬೇಕಂತನ ನೀವು ಎಲ್ಲ ನೋಡಿದ್ರಿ. ಇಷ್ಟು ದಿನದ ಡೈಲಿ ಅದು ಚರ್ಚೆ ಆಗ್ತಾ ಇತ್ತು. ಕ್ರಿಶ್ಚಿಯನ್ ಒಕ್ಕಲಿಗ, ಕ್ರಿಶ್ಚಿಯನ್ ಪೂಜಾರಿ, ಕ್ರಿಶ್ಚಿಯನ್ ಆಚಾರಿ ಎಲ್ಲ ಬಂತು. ಅದರಲ್ಲಿ 33 ಏನೋ ತೆಗೆದಿದ್ದಾರೆ. ಅಂದರೆ ನಾವು ಅವತ್ತು ಈ ಒಂದು ದುಂಡು ಮೇಜಿನ ಒಂದು ಸಭೆಯನ್ನು ಮಾಡಿ ಕ್ಯಾಪಿಟಲ್ ಹೋಟ್ಲಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ರಾಜ್ಯಪಾಲರಿಗೆ ಒಂದು ಸಬ್ಮಿಟ್ ಮಾಡಿದಕ್ಕೆ ಇದನ್ನು ಮಾತ್ರ ಅದು ತೆಗೀತಾ ಇಲ್ಲ ಅಂತ, ಮಾಸ್ಕ್ ಮಾಡ್ತಾರಂತೆ, ಮತ್ತೆ ಈ ತರ ಅಂತ ಕೊಡ್ತಾರಂತೆ. ಒಂದು ಕಡೆಯಿಂದ ನಾಸ್ತಿಕ ಅಂತ ಹೇಳ್ತಾರೆ. ಅಲ್ಲ ರೀ, ನಾಸ್ತಿಕರು ಎಷ್ಟು ಜನ ಅಂತ ಕೇಳ್ತಾರೆ. ಏನ್ರಿ ಮಾನ್ಯ ಸಿದ್ದರಾಮಯ್ಯ, ನಾಸ್ತಿಕರಿಗೆ ನೀವೇನಾದ್ರೂ 200 ಕೋಟಿ ಇಟ್ಬಿಟ್ಟು ಏನ್ ಮಾಡಕ್ಕೆ ಹೊರಟಿದ್ರೆ ಅದನ್ನಾದ್ರೂ ಹೇಳಿ. ಏನ್ರಿ ಒಡೆದಾಳುವ ನೀತಿ ಈ ಲೆವೆಲ್ ಆಗ, ಈ ಮಟ್ಟಕ್ಕ? ಒಂದು ಎಷ್ಟು ಬೇಸರ ಆಗ್ತಿದೆ ಅಂದರೆ, ಇದಕ್ಕಿಂತ ಒಂದು ದುರಂತ ಬೇಕೇನ್ರಿ? ನಾನೊಂದು 7-8 ಜನರಿಗೆ ಕೇಳಿದೆ ರೀ, ಎಲ್ಲ ಸಮಾಜದಲ್ಲೂ ಗೊಂದಲ ಇದೆ. ನಾನು ಹೇಳೋದು, ಗೊಂದಲ ಇರುವಾಗ ಇಷ್ಟೊಂದು ತರಾತುರಿಯಲ್ಲಿ ಮಾಡುವಂಥ ಅವಶ್ಯಕತೆ ಏನಿದೆ? ಮತ್ತೊಮ್ಮೆ ನಾನು ಹೇಳೋದು, ನೀವು ಎಲ್ಲವನ್ನು ರೆಡಿ ಮಾಡ್ಕೊಳ್ಳಿ. ಎಲ್ಲರಿಗೆ ಒಂದು 60 ಕಾಲಮ್ ಇದೆ, 60 ಕ್ವಶನ್ಸ್ ಇದೆ. ಎಷ್ಟು ಜನ ಇದರಲ್ಲಿ ಟ್ರೈನಿಂಗ್ ಆಗಿದೆ ನೋಡೋಣ, ಒಂದೊಬ್ರಿಗೆ ಕೇಳಿ ನೋಡೋಣ. ಟ್ರೈನಿಂಗ್ ತರಬೇತಿ ಆಯ್ತಾ? ಎಲ್ಲ ರೆಡಿ ಆಯ್ತಾ? ಈಗ ಒಂದು ದಸರಾ ಹಾಲಿಡೇ ಮಾಡಿದ್ದಾರೆ, ಹಬ್ಬ ಮಾಡಕ್ ಬಿಟ್ಟೆ ಅಲ್ಲ, ಆಯ್ತು ರೀ, ರಜೆಗಳು ಮತ್ತೂ ಬರುತ್ತೆ. ಅದಕ್ಕೆ ಅಂದ್ರೆ 420 ಕೋಟಿ ದುಡ್ಡು ಇಟ್ಟಿದ್ದೀರಾ. ಯಾಕೆ ಈ ಥರ ಇಷ್ಟೊಂದು 10 ವರ್ಷಕ್ಕೆ ಬೇಕಾದಂಥದ್ದು? ನೋಡಿ, ನೀವು ನಿಜವಾಗ್ಲೂ ಜಾತಿ ವಿರೋಧ ಇಲ್ಲ ಅಂದರೆ ಅಥವಾ ಧರ್ಮ ವಿರೋಧ ಇಲ್ಲ ಅಂದರೆ ಸಾಮಾಜಿಕ ಶೈಕ್ಷಣಿಕ ಮಾತ್ರ ಮಾಡಿ, ಯಾಕೆ ಜಾತಿ ಕಾಲಮ್ ಇಟ್ಟಿದ್ದೀರಾ? ಅಲ್ಲ, ನಿಮ್ಮ ಸರ್ಕಾರ ಇದ್ದಾಗ ಅವಕಾಶಗಳಿತ್ತು, ನೀವಾದರೂ ಸಮೀಕ್ಷೆ ಅಂದ್ರೆ ಜಾತಿ ಹೊರತಾಗಿ ಹೇಳ್ತಾ ಇರೋದು ನಾನು. ನೀವು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಮಾಡ್ಬೋದಾಗಿತ್ತಲ್ವಾ ಮೇಡಮ್? ಈಗ 2012 ಡಿಸೆಂಬರ್ ಅಲ್ಲಿ ಏನು ಸಮೀಕ್ಷೆ ರೆಡಿ ಆಯಿತು. ಕಾಂಗ್ರೆಸ್ ಪಕ್ಷದವರು 2014 ಮೇ ತನಕ ಇದ್ರು. ಯಾಕೆ ಅದನ್ನು ಟೇಬಲ್ ಮಾಡಿಲ್ಲ? ಯಾಕೆ ಮಾಡಿಲ್ಲ? ಮಾಡ್ಬೋದಿತ್ತಲ್ಲ. ಆವಾಗಲೂ ಅಷ್ಟು ಕೋಟಿ ಖರ್ಚು ಮಾಡಿದ್ರಲ್ಲ, ಜನರ ತೆರಿಗೆ ದುಡ್ಡು ತಾನೇ ಅದು. ನಾನು ಹೇಳೋದು, ಎಲ್ಲರೂ ನೋಡಿ, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮಾಡಿ. ಪ್ರತಿಯೊಂದು ಜಾತಿಯಲ್ಲೂ ಕೂಡ ಬಡವರಿದ್ದಾರೆ.
ಎಕನಾಮಿಕ್ ವೀಕನ್ ಸೆಕ್ಷನಿಗೆ ಕೊಡಿ. ಇಷ್ಟು ನಾವು ಮುಂದುವರಿದ ಇದರಲ್ಲಿರುವಾಗ, ಅಥವಾ ಅವರು ಏನು ಪೆನ್ನಲ್ಲಿ ಬರ್ಕೊಂಡು ಹೋಗ್ತಾ ಇಲ್ಲ, ಈಗ ಎಲ್ಲವನ್ನೂ ಡಿಜಿಟಲೈಸ್ ಇರುವಾಗ ಪ್ರತಿಯೊಂದು ಜಾತಿ ಸಮುದಾಯಗಳನ್ನು ನೀವು ಮಾಡೋದೇ ಯಾವ್ದಾರು ಎಲ್ಲರನ್ನು ಕರೆದು ಏನು ಗ್ರೀವೆನ್ಸ್ ಇದೆ ಅಂತ ತಗೊಂಡು ಮಾಡ್ಬೇಕು ತಾನೆ. ಅದು ಬಿಟ್ಬಿಟ್ಟು ನಿಮಗೆ ಈಗ ಅವ್ರು ಹೇಳ್ತಾರೆ, ನಾನು ನೋಡಿದೆ ಆಯೋಗದ ಅಧ್ಯಕ್ಷರು ಮತ್ತೆ ಸೆಕ್ರೆಟರಿ ದಯಾನಂದ್, ಸದಸ್ಯ ಸೆಕ್ರೆಟರಿ ದಯಾನಂದ್ ಅವರು ಮಾತಾಡಿದ್ ನೋಡಿದೆ. ನಾವು ಅದನ್ನು ಎಲ್ಲವನ್ನೂ ನಾವು ಏನು ಬೇಕು ನಾವು ಡಿಸಿಷನ್ ತಗೊಳ್ತೀವಿ. ನಾನು ಡಿಸಿಷನ್ ತಗೊಳ್ಳೋದಕ್ಕೆ ನಾವು ಬೇಡ ಅಂತ ಹೇಳಲ್ಲ, ಆಯೋಗ ಇದೆ. ಆದರೆ ಒಂದಂತೂ ನಿಜ, ಇವತ್ತು ಇಷ್ಟೊಂದು ವಿರೋಧ ಬರ್ತಾ ಇದೆ. ಅವರ ಮಾನ್ಯ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲೇ ವಿರೋಧ ಇದೆ. ಇಲ್ಲಿ ಲಿಂಗಾಯತ ಒಕ್ಕಲಿಗ ಅಂತ ವಿರೋಧ ಇದೆ. ನೋಡ್ರಿ, ಲಿಂಗಾಯತ ಒಕ್ಕಲಿಗ ಬ್ರಾಹ್ಮಣರೆಲ್ಲ ನಾನು ಹೇಳ್ತಾ ಇಲ್ಲ, ಪ್ರತಿ ಜಾತಿಯಲ್ಲೂ ಬಡವರಿದ್ದಾರೆ. ಇವರು 60 ವರ್ಷದಿಂದ ಗರೀಬಿ ಹಟಾವ್ ಬಡವರು ಬಡವರಾಗೇ ಇರಬೇಕು. ಕರೆಕ್ಟ್. ಇದಕ್ಕೆ ಒಂದು ಸ್ವಲ್ಪನಾದ್ರೂ ಇವರು ಈ ಬಗ್ಗೆ ಮಾತಾಡ್ಬೇಕಲ್ಲ ನೀವು. ತಗೊಳ್ಳೋಣ ಮೇಡಮ್, ಖಂಡಿತ ಇಷ್ಟೇ, ಇವರ ತರಾತುರಿಯಲ್ಲಿ ಏನಕ್ಕೆ ಮಾಡ್ತಾ ಇದ್ದೀರಾ? ಟೈಮ್ ತಗೊಳ್ಳಿ. ಬೇಡ ಅಂತ ಯಾರು ಹೇಳ್ತಾ ಇಲ್ಲ, ಅಥವಾ ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ಯಾವತ್ತೂ ವಿರೋಧ ಮಾಡಿಲ್ಲ. ಖಂಡಿತ ಬರ್ತೀನಿ ಮೇಡಮ್. ದರ್ಶನ್ ಅವರೇ, ಈಗ 300ಕ್ಕಿಂತ ಹೆಚ್ಚು, ಖಂಡಿತ ಮೇಡಮ್, 10 ವರ್ಷದಲ್ಲಿ 313 ಜಾತಿ ಎಲ್ಲಿಂದ ಬಂತು? 300ಕ್ಕಿಂತ ಹೆಚ್ಚು ಜಾತಿಗಳು ನೋಡಿ. ಲಿಂಗಾಯತರಲ್ಲಿ 90 ಇರೋದು 130 ಮೇಲಾಗಿದೆ, ಒಕ್ಕಲಿಗರಲ್ಲಿ 100ಕ್ಕಿಂತ ಜಾಸ್ತಿ ಆಗಿದೆ, ಜೈನರಲ್ಲಿ ಒಂದು 30ಕ್ಕಿಂತ ಜಾಸ್ತಿ ಆಗಿದೆ. ಅಲ್ಲ ನೀವೇ ಅದೇ ಅಲ್ಲ ನೀವೇ ಹುಟ್ಟು ಹಾಕ್ತಿದ್ದೀರಾ ಅಂತ, ನೀವೇ ಸೃಷ್ಟಿ ಮಾಡ್ತಾ ಇದ್ದೀರಿ, ಅದಕ್ಕೆ ಮಾನ್ಯತೆ ಇಲ್ಲ ಸರ್. ನೋಡಿ, ರಾಜ್ಯ ಸರ್ಕಾರ ಯಾವುದೇ ಜಾತಿನ ಸೃಷ್ಟಿ ಮಾಡುವಂತ ಅಧಿಕಾರ ಪಟ್ಟಿಲ್ ಇದೆ. ಒಂದ್ ನಿಮಿಷ ಸರ್, ಜನರು ತಮಗೆ ಇರ್ತಕ್ಕಂತಹ ಜಾತಿಗಳನ್ನ, ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿರುವ ಕಾರಣ ಅವರ ಏನ್ ಮುಚ್ಚಿಡಕ್ಕಾಗ್ತದ? ಅದಾದ್ಮೇಲೆ ಜನರ ಅಭಿಪ್ರಾಯದ ಮೇಲೆ ಅವರ ಯಾವ ಒಂದು ಜಾತಿಗಳಿದಾವೆ ಅದನ್ನ ಆಡ್ ಮಾಡುವಂತದ್ದು ಆದ್ಯ ಕರ್ತವ್ಯ. ಯಾವ್ದು ಹೊಸದಾಗಿ ಇದೇನಾರು ಯಾರ್ದಾರು ನಾಮಕರಣ ಮಾಡುವಂತದ ಜಾತಿ ಅನ್ನುವಂಥದ್ದು, ಅದು ಅವನ ವೃತ್ತಿಯಿಂದನೋ ಮತ್ತಿನ್ನೊಂದರಿಂದನೋ ಅವರ ಆಚರಣೆಗಳಿಂದನೋ ಜಾತಿಗಳು ಇರ್ತಕ್ಕಂಥದ್ದು, ಉಪಜಾತಿಗಳು ಇರ್ತಕ್ಕಂಥದ್ದು 100% ಸತ್ಯ. ಒಂದು ಆಯೋಗಕ್ಕೆ ಮಾನದಂಡ ಇಲ್ವಾ? ಯಾರು ಹೋಗಿ ಬೇಕಾದ್ರೂ ತಗೋಬೋದಾ? ಮಾನದಂಡ ಇಲ್ವಾ? ಜಾತಿನ ಇಲ್ದಂಗೆ ಮಾಡ್ತೀರಾ? ಇಷ್ಟಿನ ನೀವು ಹಿಂದೂ ನಾವೆಲ್ಲ ಒಂದೊಂದರು ಅದಂಗೆ ನಾನು ಬಣ್ಣಿಸುವಂತಿವಾಗ ಬರ್ತೀರಾ? ಇವತ್ತು ಹಿಂದೂ ನಾವೆಲ್ಲ ಒಂದೊಂದವರು ಲಿಂಗಾಯತ ಸಮುದಾಯ ಆಗ್ಬೇಕಾದ್ರೆ ಬಿಜೆಪಿ ನಾಯಕರಲ್ಲೂ ಕೂತಿದ್ರಲ್ಲ, ಹಿಂದೂ ನಾವೆಲ್ಲ ಒಂದೊಂದವರು ಸಮುದಾಯದ ಆಗ್ಬೇಕಾದ್ರೆ ಅವರಲ್ಲಿ ಬಂದು ಕೂತಿದ್ರಲ್ಲ. ಇವತ್ತು ನಮ್ ವಿಚಾರ ಮಾತಾಡ್ತಾರೆ. ಹೌದು, ಮನಮೋಹನ್ ಸಿಂಗ್ ಅವರು 4300 ಕೋಟಿ ರೂಪಾಯಿ ಖರ್ಚು ಮಾಡಿ ಇಡೀ ದೇಶಾದ್ಯಂತ ಜಾತಿಗಣತಿಯನ್ನ ಮಾಡಿದ್ರು. 1931 ಆಗಿತ್ತು. ಅದಾದ್ಮೇಲೆ ಒಂದು ಕ್ರಾಂತಿಕಾರ ನಿರ್ಧಾರವಂತ ಆದ್ರು. 11 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಸೀಟಲ್ಲಿ ಕೂತಿದ್ರಲ್ಲ, ಯಾಕೆ ಮಾಡಿಲ್ಲ ಅಂದ್ರೆ ಇವ್ರಿಗೆ ಬದ್ಧತೆ ಇಲ್ಲ. ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಇತಿಹಾಸ ಮತ್ತೆ ಇವತ್ತಿನ ತನಕ ಜನರು ನೆನಪಿಡುವಂತ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ. ನೀವು ಜನರಿಗೆ ಉತ್ತರ ಕೊಡಿ. ನಿಮ್ಮ ನೋಟ್ ಪ್ಯಾನ್ ಕಂಡಿದ್ದೀವಿ. ಇವಾಗ ಅವೈಜ್ಞಾನಿಕ GST ಹೆಚ್ಚು ಮಾಡಿ ನಮ್ದೆಲ್ಲ ದೋಚಿ ಇವಾಗ ಏನೋ ಕಮ್ಮಿ ಮಾಡ್ತೀವಿ ಅನ್ನುವಂತ ನಿಮ್ಮ ಈ ಯಾವೊಂದು ನರೇಂದ್ರ ಮೋದಿ ಅವರ ಒಂದು ಯೋಜನೆ, ವಾಜಪೇಯಿ ಒಂದು ಯೋಜನೆ, ಅದಕ್ಕೆ ನೋಡಿ ನನ್ನ ಪ್ರಶ್ನೆಗೆ ಇನ್ನೂ ಉತ್ತರ ಇಲ್ಲ. ಮೊನ್ನೆ ಸಚಿವ ಸಂಪುಟದಲ್ಲಿ ಕಾಂತರಾಜ್ ವರದಿ ಲಾಸ್ಟ್ ಟೈಮ್ ಬಂತಲ್ವಾ ಸರ್? ಅದು ಆ ವರದಿಯಲ್ಲಿ ಅಥವಾ ಅವ್ರು ಏನ್ ಕಾಲಂ ಮಾಡ್ಕೊಂಡಿದ್ರು, ಅವ್ರು ಒಂದೇನು ಮೆನು ಮಾಡ್ಕೊಂಡಿದ್ರು, ಅದರಲ್ಲಿ ಈಗ ಸೇರ್ಪಡೆ ಆದಂತಹ ಜಾತಿಗಳು ಇರಲಿಲ್ಲ. ಅದೇ ಹೇಳ್ತಾ ಇರೋದು, ನಿಮ್ಮ ಹತ್ರ ಉತ್ತರ ಇಲ್ಲ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ವೆ ಮಾಡಿದ್ರೆ ಸರ್ವೆ ಮಾಡಿದ್ರೆ ನೀವು ಖಂಡಿತವಾಗ್ಲೂ ಆಯೋಗದ ಮುಂದೆ ನಮ್ಮಿಂತಿಂತ ಜಾತಿಗಳು ಮೇ ಬಿ ಕಾಂತರಾಜ್ ಆಯೋಗ ಆದಾಗ್ಲೂ ಕೇಳ್ಕೊಂಡಿರ್ಬೋದು. ಅದಕ್ಕೆ ಆಡ್ ಆನ್ ಆಗಿದೆ 5561 ಜಾತಿಗಳನ್ನ ಆಡ್ ಮಾಡಿದ್ದಾರೆ. ಎಸ್, ಏನು ಜಾತಿ ಅವ್ನ ಜಾತಿನ ಬಿಡಕ್ಕಾಗುತ್ತಾಗಿದ್ರೆ ಅವನಿಗೆ ಸಾಮಾಜಿಕ ನ್ಯಾಯ ಅವನಿಗೆ ಸಿಗ್ಬಾರ್ದ? ಇರೋ ಜಾತಿನ ಹಾಕಿರೋದು ಅದು ಸೃಷ್ಟಿ ಮಾಡಿಲ್ಲ. ಅದಕ್ಕೆ ಯಾವ್ದಾದ್ರು ಒಬ್ಬ ಹಾಕಿಲ್ಲ ಅಂದ್ರೆ ಪ್ರಶ್ನೆ ಮಾಡ್ಲಿ. ಇವತ್ತು ಸರ್ವೆ ಹೋದ್ಮೇಲೆ ಸರ್ವೆ ಬರ್ಲಿ ಹಿಂದೂ ಮುಸ್ಲಿಂ ಬಾಬ್ರಿ ಗೋದ್ರ ಹಲಾಲು ಜಟ್ಕಾ ಟೋಪಿ ಗಡ್ಡ ಬುರ್ಕಾ ಈ ಅರೆಬರೆ ಬಟ್ಟೆ ನೀವು ಹೊಡಿತಾ ಇರೋದು ಜಾತಿ ಧರ್ಮ ಅಂತ. ನಿಮ್ಮ ಸಾಧನೆ ಒಂದೇ ಒಂದು ಹೇಳಿ. 11 ವರ್ಷದಲ್ಲಿ ನಿಮ್ಮ ಸಾಧನೆ ಹೇಳ್ರಿ ಒಂದ್ ಸಾಧನೆ. ಬುಲೆಟ್ ಟ್ರೈನು, ಅಚ್ಚೆ ದಿನ್ನು,
ಕಪ್ಪು ಹಣ ಒಂದ್ ನಿಮಿಷ ರೀ. ದಾವೂದ್ ಕರ್ಕೊಂಡ್ ಬರ್ತೀವಿ ಒಳ್ಳೆ ಹೆಸರು, ಒಳ್ಳೆ ಇದೇನಾ ಕ್ವಶನ್ ಹೇಳಿದ್ರೆ ಉತ್ತರ ಕೊಡಕ್ಕೆ ಗಂಗಾನಮಾಮಿ ಜಾತಿ ಫಸಲ್ ಬಿಮಾ ಯೋಜನೆ ಸಮೀಕ್ಷೆ ಎಲ್ಲ ಎಕ್ಕುಟ್ಟೋದು ಸಮೀಕ್ಷೆ ಬಗ್ಗೆ ಮಾತಾಡೋಣ. ಎಲ್ಲ ಎಕ್ಕುಟ್ಟೋದು ಮೇಡಮ್ 11 ವರ್ಷದ ಸಾಧನೆ ಹೇಳ್ಬೇಕಾದ್ರೆ ನಮ್ಗೆ ನಾನೇ ಒಂದು ಹೇಳ್ತೇನೆ ಟೈಮ್ ಈಗ. ಕೊಡ್ಬೇಕು. ಅಲ್ಲ, ಬೇಡ 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 ಒಂದು ಸಮೀಕ್ಷೆ 300 ಬಗ್ಗೆ ಮಾತಾಡಬೇಡ ಸಾಧನೆ ನಾನು ಬಾಯಿ ಸಮೀಕ್ಷೆ ಬಗ್ಗೆ ಮಾತಾಡಿ. ಮಾತಾಡಬೇಡ ಅಲ್ಲ ಎಷ್ಟು ಶಾಲೆಗಳ ಅಲ್ಲ ಅಭಿವೃದ್ಧಿ ಆಗಿದೆ, ಹೌದು ಎಷ್ಟು ಏರ್ಪೋರ್ಟ್ಗಳು ಅದಕ್ಕೆ ಆಗಿದೆ, ಒಂದು ಅಲ್ಲ ಎಷ್ಟು ರೈಲ್ವೆ ಕರ್ನಾಟಕಕ್ಕೆ ಎಷ್ಟು ಅದಕ್ಕೆ ಏರ್ಪಾಟ್ ಮಾಡಿದ್ದೀರಾ? ಅದಕ್ಕೆ ಎಷ್ಟು ರಸ್ತೆ ಕರ್ನಾಟಕಕ್ಕೆ ಒಂದು IIT, ಅದು ಬೇರೆ ಟೈಮ್ ಕರ್ನಾಟಕಕ್ಕೆ ಒಂದು ಹೆಂಚು. ಈಗ ನನ್ನ ಪ್ರಶ್ನೆ ಹೇಳ್ತಾರೆ. ಮೇಡಮ್ ಈಗ ಒಂದು ಸಾಲು ಸರ್ ಈಗ ಕ್ರಿಶ್ಚಿಯನ್ ಹೇಳ್ತಾ ಇದ್ರಿ 33 ಏಕಾಏಕಿ ತೆಗೆದು ಹಾಕಿದ್ರು ಅಲ್ಲ ಅವಾಗ ಸೇರಿಸುವಾಗ ಹಾಕಿಲ್ಲ ರೀ ಅವ್ರು. ಅದೇ ಇತರೆ ಭಯ ಆಯ್ತು, ಯಾಕೆ ಹೇಳಿ ಅವ್ರಿಗೆ ಅರ್ಥ ಆಯ್ತು. ಹೌದಾ ಕ್ರಿಶ್ಚಿಯನ್ರಲ್ಲಿ ಹೌದಾ ಅಲ್ಲ ಭಯನಾ ಪ್ರತಿ ಇದೇ ಜಯಪ್ರಕಾಶ್ ಹೆಗಡೆ ಮಾಡಿದ್ರಲ್ಲ BJP ಅವರು. ಸರ್, ಒಂದ್ ನಿಮಿಷ ಜಯಪ್ರಕಾಶ್ ಹೆಗಡೆ ಇವ್ರು ಅಧ್ಯಕ್ಷ ಮಾಡಿದ್ರಲ್ಲ ಅವಾಗ್ಲೂ ಆ ಕಾಲಂ ಇತ್ತು, ಅವಾಗ ಇವ್ರು ಬಾಯಿ ಬಿಡ್ಲಿಲ್ಲ, ಬಾಯಿ ಬಿಟ್ರೆ ಯಾಕೆ ಟೇಬಲ್ ಮಾಡಿದ್ದೀರಿ ಇವ್ರದ್ದು ಅದನ್ನ? ಅಲ್ಲ ಸರ್ ಈಗ ಯಾಕೆ ಟೇಬಲ್ ಅಲ್ಲ ಮಾಡಿಲ್ಲ? ಈಗ ನಿಮಗೆ ಏನೋ ಒಳ್ಳೆ ಕೆಲಸ ಆಗ್ತಾ ಇದೆ ಅಲ್ಲ, ಈಗ ನೋಡಿ. ಜನಗಳ ಬಾಯಿಗೆ ಮಣ್ಣು ಈಗ ಹಾಕಿ ಮಾಡ್ಬೇಡಿ ಈ ರೀತಿ. 33 ಸರ್ ಈಗ ವಿರೋಧ ಮಾಡಿ. 33 ಅದು ಕೈ ಬಿಟ್ಟಿದ್ರಿ ಕ್ರಿಶ್ಚಿಯನ್ ಅದು ಅದು ಬೇಡ. ಈ ಅಲ್ಲ ಒಂದು ಸರ್ಕಾರ ಹೊಸ ಇತರೆ ಜಾತಿ ಸೃಷ್ಟಿ ಮಾಡಿದೆ. ಕರೆಕ್ಟ್ ಹೊಸ ಅದಲ್ಲ ಜಾತಿಗಳ ಅದಕ್ಕೆ ಸೃಷ್ಟಿ ಹೇಳಿದ್ದಾರೆ ಮಾಡಿದೆ. ಮೇಡಮ್ ಅದನ್ನ ಹೇಳಿದ್ದಾರೆ ಮಾಡಿದ್ದಾರೆ. ಮೇಡಮ್ ಹೇಳಿದ್ದಾರೆ ಅದು ಕೇಳಿದ್ದಾರೆ ಅದು ಪರಪರವಾಗಿ ಕೇಳಿದ್ದಾರೆ ಇರ್ತಕ್ಕಂಥದ್ದು. ಅದು ಕೇಳಿದ್ದಾರೆ ಲಾಸ್ಟ್ ಟೈಮ್ ಮಾಡಿದಾಗ ಆಡ್ ಮಾಡಿ ಆಡ್ ಆಗಿರ್ಬೋದು ಅಂತ ಅವ್ರಿಗೆ ಆಡ್ ಆಗಿರ್ಬೋದು ಲಾಸ್ಟ್ ಟೈಮ್ ಇವರು ಜಾತಿ ವಿರೋಧಿಗಳು ಲಾಸ್ಟ್ ಟೈಮ್ ಆಡ್ ಆಗಿರ್ಬೋದು ಅಂತ ಹೇಳಿದ್ದಾರೆ ಮೇಡಮ್ ಅವ್ರು ಸರ್ವೆ ಟೈಮ್ ಅಲ್ಲಿ ಅಲ್ಲಿ ಅವರ ಟೇಬಲ್ ಮುಂದೆ ಹಿಂದೂ ಬಂದಿದ್ದನ್ನ ಧರ್ಮವನ್ನು ಹಾಕ್ಬೇಕು ಸರ್. ಹುನ್ನಾರ. ಇವಾಗ ಈಗ- ನಿಮ್ಗೊಂದು ಜಾತಿ ಇದೆ, ಯಾವ್ದೋ ಒಂದ್ ಜಾತಿ, ನಾನು ನಿಮ್ ಜಾತಿ ಕೇಳಕ್ ಹೋಗಲ್ಲ, ನಿಮ್ದೊಂದು ಉಪಜಾತಿ ಇಲ್ವಾ? Correct. ಹಾಕ್ಬಾರ್ದಾ? ಹೌದು. ಹಾ? ಏನಲ್ಲ ಕತ್ತಿಸ್ಬಿಡೋದ ನಿಮ್ಮನ್ನ? ಉಪಜಾತಿ ಏನ್ರಿ ಇದು? ಹಾಕೋದಕ್ಕೆ ನಾವು ವಿರೋಧ ಅದೇ ಇಲ್ಲ. ಉಪಜಾತಿ ಮೇಡಮ್, ಈಗ ಹೇಳಿರೋದು. ನಮ್ಮ ನಾನು ಜಾತಿ ವಿರೋಧ ಇಲ್ಲ. ನೋಡಿ ಮೇಡಮ್ ಈಗ ನನಗೆ ಜಾತಿ ಹೇಳ್ಕೊಳ್ಳೋದ್ರಿಂದ ನನಗೇನು ಮುಜುಗರ ಇಲ್ಲ ಆದ್ರೆ ನಮಗೆ ಅಲ್ಲಿ ಸರ್ಕಾರದಿಂದ ಏನೋ ಸವಲತ್ತು ಸಿಗುತ್ತೆ ನಮ್ಗೆ ಮೀಸಲಾತಿ ಸಿಗುತ್ತೆ ನಮಗೆ ಈ ಸರ್ಕಾರ ನಿಜವಾಗ್ಲೂ ಅದಕ್ಕೆ ಜಾತಿ ಕಾಲ ಶೈಕ್ಷಣಿಕವಾಗಿ, ಮಾಡಿರೋದಲ್ಲಿ. ಸಾಮಾಜಿಕವಾಗಿ ಎಕನಾಮಿಕ್ ವೀಕರ್ ಸೆಕ್ಷನ್ ಅವರಿಗೆ ಹೆಲ್ಪ್ ಮಾಡ್ಬೇಕಂತ ಮಾಡೋದಾದ್ರೆ ಖಂಡಿತವಾಗ್ಲೂ ಸ್ವಾಗತಿಸ್ತೀವಿ. ಇವ್ರು ಮಾಡ್ತಾ ಇರೋದು ಧರ್ಮವನ್ನು ಒಡೆಯುವ ಹುನ್ನಾರ, ಹಿಂದೂಗಳನ್ನು ಹೆಂಗೆ? ಒಡೆಯುವ ಹುನ್ನಾರ, ಜಾತಿಯನ್ನು ಹೆಂಗೆ? ಒಡೆಯುವ ಹುನ್ನಾರ. ಯಾವ ತರ ಈ ಹೊಡಿತಾ ಇದ್ದಾರೆ ಅಂತ ಗೋತ್ರ ಹೇಳಿ. ಗಲಾಟೆ ಮಾಡಿಸಿಲ್ಲ ಕಾಂಗ್ರೆಸ್ನವರು, ಉತ್ತರ ಕೊಡಿ. ಬಾಬ್ರಿ ಗಲಾಟೆ ಮಾಡಿಸಿಲ್ಲ ಕಾಂಗ್ರೆಸ್ನವರು, ಈಗ ಗಲಾಟೆ ಮಾಡಿಸಿಲ್ಲ ಕಾಂಗ್ರೆಸ್ನವರು. ಹಲಾಲು ಹಿಜಾಬು ಜಟ್ಕಾ ಟೋಪಿ ಗಡ್ಡ ಅರೆ ಬರೆ ಹುಡುಗಿ ಅಂತ ಈ ರೀತಿ ಉತ್ತರ ಮಾಡಿಲ್ಲ ಕೊಡ್ತಾ ಕಾಂಗ್ರೆಸ್ನವರು. ಇದ್ದಾರೆ. ದರ್ಶನ್ ಸರ್, ಆ ರೀತಿ ದರ್ಶನ್ ಧರ್ಮ, ಸರ್, ಜಾತಿ ಉತ್ತರ ಕೊಡ್ತಾ ಇದ್ದಾರೆ. ಹೊಡೆಯುವಂತ ಮೇಡಮ್ ಈಗ ನಿಮ್ಮ ಓಕೆ, ಹುಟ್ಟುಗುಣನೇ ಓಕೆ. ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯ ಓಕೆ, ನಂತರ ಓಕೆ. ನೀವು ಮಾಡ್ಕೊಂಡು ಸರ್, ಈಗ ಬಂದ್ರೆ ಕುಲ ಓಕೆ. ಕಟ್ಸ್ಬೋದು. ಅಲ್ಲ ಮೇಡಮ್ ಈಗ ಧರ್ಮ ಒಡೆಯುವಂತ ಹಿಂದೂ ಧರ್ಮವನ್ನ ಒಡೆಯುವಂತ ಸಿಂಪಲ್ ಆಗಿ ಕೇಳ್ತೀನಿ, ಜನರಿಗೆ ಅರ್ಥ ಆಗುತ್ತೆ ಅಂತ ಹಿಂದೂ ತಿಳ್ಕೊಳ್ಳಿ. ಧರ್ಮ ಒಡೆಯುವಂತ ಈಗ- ಪ್ರಯತ್ನ ಅಂತ ನೀವು ಹೇಳ್ತಾ ಇದ್ರಿ ಇಲ್ಲಿ ಕೇಳಿ, ಒಕ್ಕಲಿಗ ಕ್ರಿಶ್ಚಿಯನ್ ಅಥವಾ ಈಡಿಗ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ವೈಶ್ಯ ಕ್ರಿಶ್ಚಿಯನ್ ಅಂದ್ರಲ್ಲ, ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಯಾಕಿಲ್ಲ? ಜಯಪ್ರಕಾಶ್ ಹೆಗ್ಡೆ ಅವ್ರು ಕೇಳ್ರಿ, ನಿಮ್ ಸರ್ಕಾರ ಮಾಡಿತ್ತಲ್ಲ ಅವಾಗ. ಜಯಪ್ರಕಾಶ್ ಇದೇ ಹೆಗ್ಡೆ ಅವರು ಇತ್ತಲ್ಲ. ಒಂದ್ ನಿಮಿಷ. ಇದ್ರಲ್ಲಿ ಯಾವ ಬದಲಾವಣೆ ಆಗಿಲ್ಲಲ್ಲ. ಉತ್ತರ ಕೊಡಕ್ಕೆ ಏನು ಕೊಡಿ. ಕಾಂತರಾಜ ಉತ್ತರ ಆಯೋಗ ಕೊಡಕ್ಕೆ ಇತ್ತು, ಕೊಡಿ. ಆಮೇಲೆ ಜಯಪ್ರಕಾಶ್ ಹೆಗ್ಡೆ ಅವ್ರಿಗೆ ಬಂತು ನೋಡಿ, ಇವ್ರದ್ದು ಪ್ರಶ್ನೆ ಮಾಡಿದ್ರೆ ಮೌನಂ ಇವಾಗ ಮೌನಂ. ಉತ್ತರ ಕೊಡಕ್ಕೆ ಅವಕಾಶ ಕೊಡಿ. Okay. ಜಯಪ್ರಕಾಶ್ ಹೆಗ್ಡೆ ಅವರು ಮಾಡಿದ್ದನ್ನ ಯಾಕೆ ನೀವು ಅದನ್ನೇ ತಗೋಬೋದಿತ್ತಲ್ಲ? ಈಗ ಅರ್ಜೆಂಟ್ ಬೇಕಂದ್ರೆ ಅದನ್ನೇ ತಗೊಳ್ಳಿಲ್ಲ, ಹೌದು, ರಿಜೆಕ್ಟ್ ಮಾಡಿದ್ರು. ಅವರು ನೋಡಿ, ಅವರು 5 ಕೋಟಿ ಜನರ ಹತ್ರ ಒಂದೊಂದು ಇವ್ರ ತರ ಒಂದು ಸ್ವಲ್ಪ ಮಾಡಿದ್ದಲ್ಲ, ಅದು ಅಷ್ಟು ನಿಜವಾಗ್ಲೂ ಕೆಲಸ ಮಾಡಿದ್ದನ್ನ ಇವ್ರು ಸರಿಯಾಗಿ ಮಾಡ್ಬೋದಿತ್ತು. ಯಾಕೆ ಅನುಷ್ಠಾನಕ್ಕೆ ತರಲಿಲ್ಲ? ಅದನ್ನೇ ಹೇಳಿದ್ದು. ನಾವು ಮಾಡ್ಬೇಕು ಅಂದಾಗ ಅದು ಸರಿ ಇಲ್ಲ ಅಂದವ್ರು ಬಿಜೆಪಿ ಅವರಲ್ವಾ? ಸರ್ ಉತ್ತರ ಕೊಡ್ತಾ ಇದ್ದಾರೆ ಉತ್ತರ ಕೊಡ್ತಾ ಇದ್ದಾರೆ 2012 ಡಿಸೆಂಬರ್ ಅಲ್ಲಿ ರೆಡಿ ಆಗಿರುವಂತಹ ಒಂದು ಆಯೋಗದ ವರದಿನ ನೀವು 2014 ಮೇ ತನಕ ಅಧಿಕಾರದಲ್ಲಿದ್ರು ಯಾಕೆ ಮಾಡಿಲ್ಲ? ನೀವು ನಿಜವಾಗ್ಲೂ ಬದ್ಧತೆ ಇದ್ರೆ ಮಾಡ್ಬೇಕಿತ್ತಲ್ಲ, ಯಾಕೆ ಟೇಬಲ್ ಮಾಡಿಲ್ಲ? ರಾಜಕೀಯ ಕಾರಣಗಳಿಗೋಸ್ಕರ ಹೈಕಮಾಂಡ್ ಅವರು ಬಿಡ್ಲಿಲ್ಲ ಅವ್ರಿಗೆ ಬರೀ Complete ಆಗಿರ್ಲಿಲ್ಲ ಸರ್. ಖಂಡಿತ. 100-120 ಕೋಟಿ ಜನಸಂಖ್ಯೆ ಮಾಡ್ಬೇಕು ಅಂತಂದ್ರೆ ಬರ್ತೀನಿ. ಬರ್ತೀನಿ ಸರ್, ನಮ್ ಬರ್ತೀನಿ. ಟೈಮಿಂಗ್ ಬಗ್ಗೆ ಮಾತಾಡ್ತಾ ಇದಾರಲ್ಲ. ಮೇಡಮ್ ಈಗ ನೀವು ಬಿಜೆಪಿ ಸಮಾಜ ಒಡೆಯುವಂತ ಕೆಲಸ ಕಾಂಗ್ರೆಸ್ ಮಾಡ್ತಾ ಕ್ಲಾರಿಟಿ ಇದೆ. ಇಲ್ಲ ಕ್ಲಾರಿಟಿ ಇಲ್ಲ ಬಿಜೆಪಿ ಹತ್ರ ಏನ್ ಕ್ಲಾರಿಟಿ ಇಲ್ಲ ಅಲ್ಲ ಹೇಳಿ? ನೀವು ಹೆಂಗ್ ಡಿಸೈಡ್ ಏನ್ ಮಾಡ್ತೀರಾ? clarity ಇಲ್ಲ ನೀವು ಹೇಳಿ? ಹಿಂದೂ ಅಂತ ಬರ್ಸಿ ನೀವು ಅದು ಅಲ್ಲರಿ, ನಿಮ್ಮ ನಾನು- ನಾಯಕರು ಹೇಳ್ತಾ ನಾನು ಇದ್ದಾರೆ example ಹೇಳ್ತಾ ಇದೀನಿ. ನಾನೇ ಒಬ್ಳು ಬಂಡೆ ಸಮಾಜದವಳಾಗಿದ್ದೀನಿ. ನಾನು 3B ಅಲ್ಲಿ ಇದ್ದೀನಿ. ಇದೇ ಹಿಂದುಳಿದ ಆಯೋಗದ ಅಧ್ಯಕ್ಷರು ಮಧುಸೂದನ್ ನಾಯಕ್ ಅವರು 2A ಅಲ್ಲಿ ಇದ್ದಾರೆ. ಅವರು ಬಂಡೆ ಜಾತಿ ಸಮಾಜದವರೇ. ಬಂತಲ್ಲ ಅಂತೂ. ಅಲ್ಲರಿ, ಅವರು ನಾವು ಮೊದ್ಲಿಂದ ನಾವು ಕೊಟ್ಟಿದೀವಿ. ಇದು ಒಂದು ಸಿಂಪಲ್ ಎಕ್ಸಾಂಪಲ್. ನಾಡವ ಮತ್ತೆ ಬಂಟ ಅನ್ನೋದು ನಾವು ಮೊದ್ಲಿಂದಲೂ ಅದರ ನಮ್ಮ ಸಮಾಜದ ಮುಖಂಡರು ಅನೇಕ ಬಾರಿ CM ಗೆ ಲೆಟರ್ ಕೊಟ್ಟರು ಕೂಡ ಅದಿನ್ನ ಬೇರೆ ಬೇರೆನೇ ಹಾಕಿದ್ದಾರೆ. ಅಂದ್ರೆ ಇದು ಜಾತಿಗಳನ್ನು ಎಷ್ಟು ಕಮ್ಮಿ ಆಗುತ್ತಾ ಅದನ್ನು ಒಡೆದು ಆಳುವಂತಹ ನಿರ್ಧಾರ ಈ ಕಾಂಗ್ರೆಸ್ ಇದ್ದು. ಹೌದು, ಬಟ್ ನಿಮ್ಮ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ಕರಪತ್ರದ ಹೋಗಿ ಮನೆಗೆ ಹೋಗಿ ಹಿಂದೂಗಳನ್ನ ಜಾಗೃತರು ಮಾಡಿ ಹಿಂದೂ ಅಂತ ಬರ್ಸಿ. ಅಲ್ಲ ನೀವು ಹೇಳೋಕೆ ಯಾರು ಮೇಡಮ್? ಅವ್ರ ಧರ್ಮ ಅವ್ರ ಜಾತಿ ಅವ್ರು ಬರೀತಾರೆ ಬಿಡಿ. TV5 ವೀಕ್ಷಕರು ಇದನ್ನ ಒಪ್ಕೋತಾರೆ. ಜನರ ಅಭಿಪ್ರಾಯ ಬಿಟ್ಟಿದ್ದೇವೆ. ಸರಿ, ಜನರ ಅಭಿಪ್ರಾಯ ತಗೋಣ. ನಿಮ್ಮ ಮನೆಗೆ ಬಂದು 60 ನಾವೇ ಹೋಗೋಣ, ನಾವೇ ಅವ್ರ ಜೊತೆ ಒಂದು ಸ್ಯಾಂಪಲ್ಗೆ ಹೋಗೋಣ. 60 ಕ್ವಶನ್ಸ್ ಕೇಳುವಾಗ, 60 ಕ್ವಶನ್ಗೆ ಉತ್ತರಗಳು ಕೊಡುವಾಗ ಅಲ್ಲಿ ಹೇಳುವ ಕೊನೆಯಲ್ಲಿ ನಿಮ್ಮ ಧರ್ಮ ಯಾವುದು, ನಿಮ್ಮ ಜಾತಿ ಯಾವುದು ಅಂತ ಹೇಳುವಾಗ ಅಲ್ಲಿ ಒಂದೇ ಜಾತಿ ಒಂದು ನಾನು ಹೇಳ್ತಿದ್ದೀನಿ ಬಂಟ ಅಂತ ಹೇಳುವಾಗ ಒಂದೇ ಜಾತಿ ಇರಬೇಕು. 2-3 ಮುಂದೆ ಯಾಕೆ ಹಾಕಿದ್ದೀರಾ? ಇವಾಗ ಜೈನ್ ಅಂತೀರಾ, ಶ್ವೇತಂಬರ ದಿಗಂಬರ ಇರಬೇಕು, ಇಲ್ಲ 7 ಇರಬೇಕು, 39 ಜಾತಿ ಯಾಕೆ ಹಾಕ್ತೀರಾ? ಇವಾಗ ಅಲ್ಲಿ ಒಕ್ಕಲಿಗರೆಲ್ಲ ಇದ್ರು 130 ಯಾಕೆ ಮಾಡಿದ್ದೀರಾ? ನಾನು ಹೇಳುದು ಎಡಿಷನಲ್ ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಕೇಳ್ತೀನಿ ಮಾನ್ಯ ಸಿದ್ದರಾಮಯ್ಯನವರಿಗೆ, 313 ಜಾತಿ ಎಲ್ಲಿಂದ ಬಂತು? ಯಾಕೆ ಇದನ್ನ ಆಡ್ ಮಾಡ್ತಾ ಇದ್ದೀರಾ? ಎಲ್ಲಾ ಜಾತಿ ಉಪಜಾತಿಗಳ ಎದುರುಗಡೆ ಕ್ರಿಶ್ಚಿಯನ್ರನ್ನ ಆಡ್ ಮಾಡಿದ್ರೆ ಅದರಲ್ಲಿ 33 ಡಿಲೀಟ್ ಅಲ್ಲ
ಮಾಸ್ ಮಾಡ್ತೀನಿ ಅಂತ ಹೇಳಿದ್ರೆ ನಮ್ಮ ಒಂದು ಒತ್ತಾಯಕ್ಕೋಸ್ಕರ ಎಲ್ಲರನ್ನು ಅದನ್ನು ಮಾಡಿದ್ದು ಒಳ್ಳೇದೇ. ಹೌದು. ನಾನು ಹೇಳಿದ ಈ ವಾಹಿನಿ ಮುಖಾಂತರ ಹೌದು. ಈಗಲೂ ಕಾಲ ಮಿಂಚಿಲ್ಲ. Okay. ಎಲ್ಲಾ ಜಾತಿ ಮುಖಂಡರನ್ನ ಕರೀರಿ, ಎಲ್ಲರನ್ನು ಏನ್ ಗ್ರೀವೆನ್ಸ್ ಇದೆ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಇರುವಂತಹ ವಿಷಯ. Madam, ಆತುರವಾಗಿ ಮಾಡಬೇಡಿ. ನೀವು ಟೀಚರ್ಸ್ ಗೆ ರಜೆ ಇದೆ ಅಂತ ಮಾಡಕ್ ಈಗ ಮೇಡಮ್ ಈಗ ಯಾರು ಅಲ್ಲ ಬಲವಂತ ಮಾಡ್ತಿಲ್ಲ ಮೇಡಮ್. ಅಲ್ಲಿ ನಿಮ್ಗೆ ಜಾತಿ ಬರ್ಸ್ರಿ ಉಪಜಾತಿ ಬರ್ಸ್ರಿ ಅಂತಿಲ್ಲ, ಅದಕ್ಕೂ ಆಯ್ಕೆಗಳಿದಾವೆ. ನಿಮಗೆ ಇಷ್ಟ ಇಲ್ವಾ ಜಾತಿ ಹೇಳ್ಕೊಳ್ಳೋಕೆ ಬಿಟ್ಬಿಡಿ, ಅದಕ್ಕೂ ಅವಕಾಶಗಳಿದಾವೆ. ಅಲ್ಲರಿಗೆ ನಾನು ಹೇಳುದು ಕ್ರಿಶ್ಚಿಯನ್ರಲ್ಲಿ ಕ್ಯಾಥಲಿಕ್ ಅಂತ ಪ್ರೊಟೆಸ್ಟೆಂಟ್ ಅಂತ ಎರಡಿದೆ. ಎಲ್ಲಿಂದ ಬಂತು 40-50 ಜಾತಿ? ಅಲ್ಲ ಎಲ್ಲಿಂದ ಬಂತು? ನಿಜವಾಗ್ಲೂ ಇದು ಎವಿಡೆಂಟ್ ಆಗಿ ಕಾಣ್ತಾ ಇದೆ. ಅಂದ್ರೆ ಮತಾಂತರಕ್ಕೆ ಕುಮ್ಮ ಕೊಡ್ತಿದಾರಂತ 100% ಮತಾಂತರಕ್ಕೆ ದಾರಿ ಮಾಡಿ ಕೊಡ್ತಾ ಇದ್ದಾರೆ. ಅಲ್ಲರಿ ನಾನು ಹೇಳೋದಕ್ಕೆ ಕುರುಬ ಕ್ರಿಶ್ಚಿಯನ್ ಅಂದ್ರೆ ಏನ್ರಿ? ಈಗ ಕುರುಬ ಜಾತಿಯಲ್ಲಿ ಒಂದು ಕೆಲವರಿಗೆ ಒಂದು ಸಿಗ್ಬೇಕಾದಂತಹ ನ್ಯಾಯ, ಸಿಗ್ಬೇಕಾದಂತ ಮೀಸಲಾತಿ. ಕ್ರಿಶ್ಚಿಯನ್ ಅಂತ ಹೇಳಿದ ತಕ್ಷಣ ಅಲ್ಲಿಂದ ಅವ್ರು ಬಿಟ್ಟು ಅಲ್ಲಿ ಹೋಗ್ಬೇಕಾ ಅಥವಾ ಅಲ್ಲಿಂದ ಇಲ್ಲಿ ಬರ್ಬೇಕಾ? ಅದ್ರ ಅರ್ಥ ಏನು? ಕ್ಲಾರಿಟಿ ಕೊಡಿ. ಇದಕ್ಕಿದ್ದಂಗೆ ಇವತ್ತು ನೀವು ಆಯೋಗದ ಅಧ್ಯಕ್ಷರು ಪ್ರೆಸ್ ಅಲ್ಲಿ ಬಂದ್ಬಿಟ್ಟು 31 ನಾವು ಮಾಸ್ಕ್ ಮಾಡಿದ್ವಿ ಅಂದ್ರೆ ಆಗಲ್ಲ. ಅದು ಹೌದು ಸರ್, ಅದಕ್ಕೆ ಆಡ ಸರ್ ಈಗ ಟೈಮ್ ನಾನು ಹೇಳೋದು ನೋಡಿ, ನಾವು ವಿರೋಧ ಇಲ್ಲ. ನಾನು ಹೇಳೋದು ಸಾಮಾಜಿಕ ನ್ಯಾಯ, ಶೈಕ್ಷಣಿಕ ನ್ಯಾಯ ಗೊತ್ತಾಗಬೇಕು. ಟೈಮ್ ತಗೊಳ್ಳಿ. ಅಲ್ಲ ಅದರಿಂದ ಅದಕ್ಕೆ ಉತ್ತರ ಕೊಡ್ತಾರೆ ಮೇಡಮ್. ಸರ್ ಈಗ ಅದಕ್ಕೆ ಕ್ರೈಸ್ತ ಮಿಷನರಿಗಳ ಕೈವಾಡ ಇದೆ, ಆರೋಪ ಇದೆ, ಚರ್ಚೆ ಆಗ್ತಾ ಇದೆ. ಡಾಕ್ಯುಮೆಂಟ್ ತಂದಿಡ್ಲಿ, ಟಿವಿಗೆ ಮಾತಾಡೋ ಇದು ಚಪಲ ಇರಬಾರ್ದು. ಮೆಚ್ಚಿಸುವಂತ ಪ್ರಯತ್ನ. ಯು ಶೋ ಮಿ ದ ಡಾಕ್ಯುಮೆಂಟ್. ಸರ್ ಇವತ್ತು ನಮ್ಮ ಶಿಕ್ಷಕರು ಮತಾಂತರ ಮಾಡಕ್ ಹೋಗ್ತಾ ಇದ್ದಾರೆ. ಏನ್ ಹೇಳ್ತಾ ಇದಾರೆ ಇವರು? ಇವ್ರಿಗೆ ಏನಾದ್ರು ಪ್ರಜ್ಞೆ ಇದೆಯಾ? ಏನ್ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ? ಹೆಂಗ್ ಮತಾಂತರ ಆಗುತ್ತೆ? ಹೆಂಗ್ ಮತಾಂತರ ಆಗುತ್ತೆ? ಈ ಜನಗಳಿಗೆ ದಿಕ್ಕು ತಪ್ಪಿಸುವಂತ ಕೆಲಸ. ಪ್ರತಿಯೊಬ್ಬರಿಗೂ ಇವತ್ತು ಸ್ವಾತಂತ್ರ್ಯ ಇದೆ, ಅವರಿಗೆ ಹಕ್ಕಿದೆ, ಸಂವಿಧಾನದ ಆಶಯಗಳಿರ್ತಕ್ಕಂಥದ್ದು. ಇವರು ಯಾರ ಒಂದು ಧರ್ಮವನ್ನ ಜಾತಿಯನ್ನ ಪ್ರಶ್ನೆ ಮಾಡುವಂತ ಅಧಿಕಾರ ನನಗೂ ಇಲ್ಲ, ಇವ್ರಿಗೂ ಇಲ್ಲ. ಇಟ್ಕೊಂಡು ರಾಜಕೀಯ ಮಾಡ್ತಾರೆ. ಈ ದೇಶದ ಜನ ಕಳೆದ ಚುನಾವಣೆಯಲ್ಲಿ ಅಯೋಧ್ಯೆ ಪಾಠ ಕಲಿಸಿದ್ದಾರೆ, ಇನ್ನ ಇವರು ಬುದ್ಧಿ ಕಲಿಸಿಲ್ಲ. ಅಯೋಧ್ಯೆ ಬರ್ತೀನಿ. ದರ್ಶನ್ ಅವರು ಈಗ ಯಾರ ಅಭಿಪ್ರಾಯಗಳನ್ನು ಸಂಗ್ರಹಿಸಲಿಲ್ಲ, ಸಾರ್ವಜನಿಕರಿಗೆ ಅವಕಾಶ ಕೊಡಲಿಲ್ಲ ಮುಕ್ತ ಚರ್ಚೆಗೆ. 15 ದಿನದ ಒಳಗಡೆ ನೀವು 2 ಕೋಟಿ ಮನೆಯನ್ನ ಹೆಂಗ್ ರೀಚ್ ಮಾಡ್ತೀರಿ ಸರ್? ಹೆಂಗ್ ರೀಚ್ ಮಾಡ್ತೀರಿ? ಅದಕ್ಕೆ ಉತ್ತರ ಕೊಡ್ತಾರೆ ಮೇಡಮ್. ಸರ್ ನೋಡಿ, 75,000 ಜನ ಟೀಚರ್ಗಳಿರೋದು. ಒಬ್ಬ ಟೀಚರು ಒಂದು ದಿನದಲ್ಲಿ 10 ಮನೆ ಸಾಕು. ಟ್ರೈನಿಂಗ್ ಆಗಿದೆಯಾ? ತರಬೇತಿ ಆಗಿದೆಯಾ? ಎಲ್ಲ ಆಗಿದೆ ಬಿಡಿ, ಎಲ್ಲ ಆಗಿದೆ. ಗದಗಲ್ಲಿ ನಾನು ಈಗ ಕಿಟ್ಟು ಬಂದಿಲ್ಲ. ಹೌದು, ಉತ್ತರ ಅದಕ್ಕೂ ಕೊಡ್ತಾ ಇದ್ದಾರೆ ಟ್ರೈನಿಂಗ್. ಪ್ರತಿಯೊಬ್ಬರಿಗೂ ಟ್ರೈನಿಂಗ್ ಆಗಿದೆ. ಒಂದು ದಿನದಲ್ಲಿ 10 ಮನೆ ಅಂತ ಹೋದ್ರೆ ನಾವು ಮ್ಯಾಥ್ಸ್ ಅಲ್ಲಿ ಹೋಗೋಣ. ಏನಿಲ್ಲ, 15 ದಿನಕ್ಕೆ ಒಬ್ರೊಬ್ರು 120ರಿಂದ 150 ಮನೆಗಳನ್ನ ಮುಟ್ಟಬಹುದು. ಕರ್ನಾಟಕದಲ್ಲಿ ಒಟ್ಟು 2 ಕೋಟಿ ಮನೆಗಳಿದಾವೆ, 7 ಕೋಟಿ ಜನರಿದ್ದಾರೆ. ಖಂಡಿತವಾಗ್ಲೂ ನಾವು ಇದನ್ನ ಮುಗಿಸ್ತೀವಿ. ಬಿಜೆಪಿಯವರ ತರ್ಕ ಏನು ಅಂತಂದ್ರೆ, ತಮಗೆ ಅವಕಾಶಗಳಿದ್ದಾಗ ಏನು ಮಾಡಲ್ಲ. ನರೇಂದ್ರ ಮೋದಿ ಅವರು ಇವರು ಉತ್ತರ ಕೊಡ್ಲಿ. ಬಿಹಾರ ಚುನಾವಣೆಯಲ್ಲಿ ಇದೇ ಜಾತಿ ಗಣತಿ ಬಗ್ಗೆ, ಜಾತಿ ಗಣತಿ ಆದ್ರೆ ಅರ್ಬನ್ ನಕ್ಸಲರು ಹುಟ್ಟುತ್ತಾರೆ ಅಂತ ಹೇಳಿದ್ರಲ್ಲ, 2026ಕ್ಕೆ ನರೇಂದ್ರ ಮೋದಿ ಮಾಡಿದಾಗ ಯಾವ ನಕ್ಸಲ್ ಹುಟ್ಟುತ್ತಾರೆ? ಒಂದ್ ನಿಮಿಷ ಮೇಡಮ್, ನೀವು ಈಗ ಬಿಹಾರದ ಉದಾಹರಣೆ ಕೊಡ್ತೀರಿ, ತೆಲಂಗಾಣದ ಕೊಡ್ತೀರಿ. ನೋಡಿ, ಬಿಹಾರದ ಇನ್ನೂ ಪಾಟ್ನಾ ಕೋರ್ಟ್ ನಲ್ಲಿ ಇದೆ, ಅದ್ರ ಅರ್ಜಿನೇ ವಜಾ ಆಯ್ತು ಸಮೀಕ್ಷೆ. ತೆಲಂಗಾಣದ್ದು ರಾಷ್ಟ್ರಪತಿಯವರ ಅಂಗಳದಲ್ಲಿ ಇದೆ. ಅಲ್ಲ, ನೀವೇನ್ ಮಾಡೋಕೊಡ್ತೀರಿ? ನಾನು ಹೇಳಿದ್ದು, ನರೇಂದ್ರ ಮೋದಿ ಅವರು ಅಲ್ಲಿ ಭಾಷಣ ಮಾಡ್ತಾ ಜಾತಿ ಗಣತಿ ಆದ್ರೆ ಅರ್ಬನ್ ನಕ್ಸಲರು ಹುಟ್ಟುತ್ತಾರೆ ಅಂತ ಭಾಷಣ ಮಾಡಿದ್ರು. ನರೇಂದ್ರ ಮೋದಿ ಅವರು ಜಾತಿ ಗಣತಿ ಮಾಡಿದ್ರೆ ಯಾವ ನಕ್ಸಲ್ ಹುಟ್ಟುತ್ತಾರೆ? ಉತ್ತರ ಕೊಡ್ಲಿ ಇವರು. ಸರ್ ಇವತ್ತು ಶಾಶ್ವತ ಆಯ್ತು ಸರ್, 11 ವರ್ಷ ಇವರಿಗೆ ಆಡಳಿತ ಮಾಡೋದಕ್ಕಿತ್ತಲ್ವಾ? ಯಾಕೆ ಮಾಡ್ಲಿಲ್ಲ? ಮನಮೋಹನ್ ಸಿಂಗ್ ಅವರು ಪ್ರಯತ್ನ ಪಟ್ಟು ಅದನ್ನ ಅನುಷ್ಠಾನಕ್ಕೆ ತರಲಿಲ್ಲ. ಸರ್ ಆಯ್ತು, ಇವ್ರು 60 ವರ್ಷ ಕೇಳ್ತಾ ಇದಾರೆ. ಹೌದು, ನಾನು ಉತ್ತರ ಕೊಡ್ಲೇಬೇಕು. ಈ ದೇಶಕ್ಕೆ ಸ್ವಾತಂತ್ರ್ಯ, ಈ ದೇಶಕ್ಕೆ ಸಂವಿಧಾನ, ಈ ದೇಶಕ್ಕೆ ರಾಷ್ಟ್ರಗೀತೆ, ಈ ದೇಶಕ್ಕೆ ರಾಷ್ಟ್ರಧ್ವಜ, IIM, BSNL, ಹಸಿರು ಕ್ರಾಂತಿ, ನೀಲಿ ಕ್ರಾಂತಿ, ಹಸಿರು ಕ್ರಾಂತಿ, ಮೀಸಲಾತಿ, ಆಹಾರ ಭದ್ರತಾ ಕಾಯ್ದೆ, ಯಾವುದು ಒಂದೇ ಒಂದು ಶಾಶ್ವತವಾದಂತ ಯೋಜನೆ ಇದೆ. ಏನಿದ್ರು ಖಾಲಿ ಡಬ್ಬ,
ಖಾಲಿ ಡಬ್ಬ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಬಂದಿಲ್ ನಾವು ಕಿರ್ಸ್ಕೊಳ್ತಾ ಮಾತಾಡೋದು ಇದ್ದಾರೆ. ಅಲ್ಲ ಸರ್, ಈಗ ಇವ್ರ ನೋಡಿ. ಥರನೇ ಮಾತಾಡೋದಾದ್ರೆ 7 ಏರ್ಪೋರ್ಟ್ ಇತ್ತು. ಎಲ್ಲಿ? ಅದಾಯಕ್ಕೆ ಹೆಂಗಾಗಿದೆ? ಕರ್ನಾಟಕಕ್ಕೊಂದು 49 ಕರ್ನಾಟಕಕ್ಕೊಂದು ಏಮ್ಸ್, ಕರ್ನಾಟಕಕ್ಕೊಂದು IIT, ಈಗ ನೋಡಿ ಸರ್, ಈಗ ನೋಡಿ ಸರ್, ನೋಡಿ ಎಲ್ಲಿದೆ? ಈಗ ಒಂದ್ ನಿಮಿಷ ಅಲ್ಲ, ಈಗ ಕರ್ನಾಟಕದಲ್ಲಿ ಇರ್ಬೇಕಲ್ಲ. ಈಗ ಬದಲಾವಣೆ ಈಗ ಈ ಒಂದು ಸಮೀಕ್ಷೆಯಿಂದ ಏನು ಬದಲಾವಣೆ ಆಗುತ್ತೆ ಹಾಗಾದ್ರೆ ಮುಂದಿನ ಸರ್ ದಿನಗಳಲ್ಲಿ? ನೋಡಿ, ಈ ಸಮೀಕ್ಷೆಯಿಂದ ಸಿದ್ದರಾಮಯ್ಯನವರ ನನ್ಗೆ- ಕುರ್ಚಿ ಉಳಿಸ್ಕೋತಾರೆ. ವೋಟ್ ಬ್ಯಾಂಕ್. ವೋಟ್ ಬ್ಯಾಂಕ್ ನನಗೆ ಬೇರೇನಿಲ್ಲ. ಒಂದು ನಿಮಿಷ. ಅವರ- ಅಲ್ಲ, ಸಮೀಕ್ಷೆ ನೋಡಿ, ಅಲ್ಲಿ ಒಬ್ಬ ಕ್ರಿಶ್ಚಿಯನ್ ಎಲ್ಲ ಮಾತಾಡ್ಕೊಂಡು ಬಂದ್ರಲ್ಲ. ನಾಸ್ತಿಕರು ಅವ್ರ ಪ್ರಶ್ನೆ ನನಗೆ ಇದ್ದಾರೆ ಅಲ್ಲ ಸರ್, ಕೇಳಿ. ಈಗ ನೋಡಿ ನೀವು ಒಂದೇ ಅಲ್ಲ, ಹೇಳಿ. ಒಂದ್ ನಿಮಿಷ. simple ಅವ್ರಿಗೆ ಹೇಳುವಾಗ ಉತ್ತರಗಳೇ ನಾಸ್ತಿಕರು ಅಂತ ಒಂದು ಕಾಲಮ್ ಹಾಕಿದ್ದಾರೆ. ಇದ್ದಾರೆ, ನಾಸ್ತಿಕರು ಸಮಾಜದಲ್ಲಿ ಇದ್ದೀರಾ ಇದ್ದಾರೆ. ಅಂತ Divide ಇವರ ಮಾಡ್ತಾ ಇದ್ದಾರೆ. ಪರಿಸ್ಥಿತಿ ಏನಿದೆ ಸರ್ ಹೇಳಿ. ಆಯ್ತು ಸರ್, Divide ಇವರ ಮಾಡ್ತಾ ನನ್ನ ಇದ್ದಾರೆ. ಪ್ರಶ್ನೆ Left to right ಈ to ಮೇಡಮ್ divide. ಅವರು ಅವಾಗಿಂದ ಬಣ್ಸು ಅಂತಿದ್ದಾರೆ. ಎಷ್ಟು ದಿನ ಹಿಂದೂ, ನಾವೆಲ್ಲ ಹಿಂದೂ, ಇವ್ರ ಭಾಷಣಗಳು ಯಾರು ಒಕ್ಕಲಿಗ ಅನ್ಬೇಡಿ, ಲಿಂಗಾಯತ ಅನ್ಬೇಡಿ, ದಲಿತ ಅನ್ಬೇಡಿ, ನಾವೆಲ್ಲ ಒಂದು. ಹೌದು. ಹಿಂದೂ ಎಲ್ಲರೂ ಇವತ್ತು ಒಂದೇ. ನೀವು ನಾವು ಮಾಡಿರೋ ಕೆಲ್ಸ ಅದೇ ಮಾಡಿದಷ್ಟು ಹಿಂದೂ ಧರ್ಮದ ಒಳಗಡೆ ಇರ್ತಕ್ಕಂತ ಏನು ಹಿಂದೂ ಸಣ್ಣ ಧರ್ಮ? ಪುಟ್ಟ ಸಮುದಾಯಗಳಿಗೆ, ಹಿಂದುಳಿದ ವರ್ಗಗಳಿಗೆ ನ್ಯಾಯವನ್ನ ಕೊಡಬೇಕು. ಹೌದು. ಅಲ್ಲ ಮೇಡಮ್, ಅಲ್ಲ ಈಗ ಅಲ್ಲ, ಸಮೀಕ್ಷೆ ಮಾಡಕ್ ಬಂದ್ರೆ ಮೇಡಮ್, ಸಮೀಕ್ಷೆ ಮಾಡಕ್ ಎಲ್ಲಾ ಬಂದ್ರೆ ಜಾತಿಯ ಈಗ ಹುಡುಗರನ್ನ ಮೇಡಮ್ ಗಲಾಟೆ ಸಮೀಕ್ಷೆ ಮಾಡಕ್ ಬಿಟ್ಕೊಂಡಿದ್ರು ಈಗ ಇವ್ರ ಮಕ್ಕಳು ಹೌದು. ದುಬಾಯಿ, ಲಂಡನ್, ಅಮೆರಿಕ ಅಲ್ಲಿ ಓದ್ಕೊಂಡಿರೋರು. ಈಗ ನೋಡಿ, ಇವತ್ತು ನಮ್ಮನೆ ಮಕ್ಕಳು ಒಂದ್ ನಿಮಿಷ ಮೇಡಮ್ ಈಗ ಅಲ್ಲ, ನೀವು ಒಂದ್ ನಿಮಿಷ ಸರ್ ಅಲ್ಲ ಮೇಡಮ್, ಈಗ ನಿಮ್ಮ ಮನೆಗೆ ಬಂದ್ರು, ಸರ್ವೆ ಮಾಡಕ್ ಬಂದ್ರು, ಸಮೀಕ್ಷೆ ಮಾಡಕ್, ನೀವು ಹಿಂದೂ ಧರ್ಮ ಕಾಲಮ ಹಿಂದೂ ಅಂತ ಪರಿಸ್ತೀರಾ, ಜಾತಿ ಉಪಜಾತಿಯಲ್ಲಿ ನೀವು ಹಂಗೆ ಖಾಲಿ ಬಿಟ್ಟು ಕಳಿಸ್ತೀರಾ ಹಾಗಾದ್ರೆ? ನಾನು ಹೇಳೋದೇನು ಗೊತ್ತಾ ಸರ್, ನಾವು ಇವಾಗಲೂ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಈ ಸಮೀಕ್ಷೆಗೆ ವಿರೋಧ ಮಾಡಿಲ್ಲ. ನಾವು ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಮಾನ್ಯ ಸಿದ್ದರಾಮಯ್ಯವರಿಗೆ ಕೇಳ್ಕೊಳ್ಳೋದು, ಆಯೋಗದ ಅಧ್ಯಕ್ಷರಿಗೆ ಕೇಳ್ಕೊಳ್ಳೋದೇನಂದ್ರೆ ತರಾತುರಿಯಲ್ಲಿ ಮಾಡಬೇಡಿ, ಪ್ರಿಪ್ರೇಷನ್ ಕರೆಕ್ಟಾಗಿ ತಯಾರು ಮಾಡಿ, ಕ್ಲೀನ್ ಆಗಿ ಅವರಿಗೆ ತರಬೇತಿ ಮಾಡಿಸಿ, ಕಿಟ್ಗಳು ಕರೆಕ್ಟಾಗಿ ಕೊಡಿ. 60 ಕ್ವಶನ್ಸ್ ಕೇಳ್ತಿದ್ದೀರಾ, ಯಾವ ಥರ ನೋಡಿ, ಪ್ರತಿ ಒಂದನ್ನು ಕೂಡ ಇದು ನೀವು ಅವ್ರು ಹೆಂಗೆ ಇತಿಹಾಸ ಆಗ್ಬೇಕಂತಾರೆ, ಇನ್ನು 10 ವರ್ಷಕ್ಕೆ ಇದು ಬೇಕಾಗಿರುವಂಥದ್ದು. 150 ಕೋಟಿ ಖರ್ಚು ಮಾಡಿದ್ರಿ, ಏನಾಯ್ತದು? ಮೊದಲು ಆಯೋಗ ಖರ್ಚು ಮಾಡಿದ್ದೆಲ್ಲ ಏನಾಯ್ತು? ಈ ಸಮೀಕ್ಷೆ ಖರ್ಚು ಮಾಡಿದ್ದು ಈಗ ಮತ್ತೆ 420 ಕೋಟಿ 600 ರೂಪಾಯಿ ಅದು SC TSP ಹಣ ಮೇಡಮ್. ಅದು ಯಾವುದು ನೋಡಿ, ಹಿಂದುಳಿದ ವರ್ಗ ಹಿಂದುಳಿದ ಪರ ಅಂತ ನಾವು ಹೇಳ್ತಾರೆ, ಬರೀ ಆ ದುಡ್ಡನ್ನೇ ಇದಕ್ಕೆ ಹಾಕ್ತಾ ಇದ್ದಾರೆ, ಬೇರೆ ಏನಿಲ್ಲ. ಮತ್ತೆ ಹೇಳ್ತಾರೆ ಟೀಚರ್ಸ್ ರಜೆ ಇದೆ ಅಂತೇಳಿ ಈ ತರ ಮಾಡಿದ್ರೆ ಹಬ್ಬದ ಸಮಯದಲ್ಲಿ. ಹೌದು, ಟೀಚರ್ಸ್ ರಜೆ ಇದೆ, ನೆಕ್ಸ್ಟ್ ರಜೆ ಬರಲ್ವಾ? 10 ವರ್ಷದಿಂದ ವೆಯ್ಟ್ ಮಾಡಿದೀರಾ, ಇಷ್ಟು ಸಮೀಕ್ಷೆಗಳನ್ನೆಲ್ಲ ಕಸದ ಬುಟ್ಟಿಗೆ ಹಾಕಿದೀರಾ. ಬೇಡ ಅಂತ ಇವಾಗ ಹೇಳ್ತಿದ್ದಾರೆ. ಯಾರ್ರೀ ಬೇಡ ಅಂತ ಇದ್ದಾರೆ? ವಿರೋಧ ಮಾಡ್ತಾ ಕನ್ನಡ ಅರ್ಥ ಇದ್ದಾರೆ. ಆಗ್ತಾ ಇಲ್ಲ ನಿಮ್ಗೆ? ಇವ್ರಿಗೆ ಏನು ಉತ್ತರ ಕನ್ನಡ ಅರ್ಥ ಬೇಕಾಗಿಲ್ಲ. ಆಗಲ್ವಾ ನಿಮ್ಗೆ? ಸರ್, ಈಗ ಸಮಸ್ಯೆಗಳಿದ್ದು ಅದ್ರಲ್ಲಿ ರಾಜಕೀಯ ಮಾಡ್ಬೇಕಷ್ಟೇ. ಮಾಡ್ತಾ ಇದ್ದೀನಿ, ಕನ್ನಡ ಅರ್ಥ ಆಗಲ್ವಾ ನೋಡ್ರಿ, ನಿಮ್ಗೆ? ನಮ್ಮ ಮೇಡಮ್, ಸರ್ಕಾರ ಅಂದ್ರೆ ಎಲ್ಲದನ್ನೂ ಸಕ್ಸಸ್ಫುಲ್ ಆಗಿ ಮಾಡ್ತೀವಿ. ಸಚಿವರು ವಿರೋಧ ಇದ್ದಾರೆ, ಸಹಿಸೋದಕ್ಕಾಗ್ತಾ ಇಲ್ಲ. ಸಚಿವರು ವಿರೋಧ ಇದ್ದಾರೆ. ಇವ್ರ ಕೈಯಲ್ಲಿ ಮಾಡಕ್ಕಾಗ್ಲಿಲ್ಲ. ಅದ್ರ ಬಗ್ಗೆ DK ಶಿವಕುಮಾರ್ ಅವರು ವಿರೋಧ ಮಾಡ್ತಾ ಇದ್ದಾರೆ. ಯಾರು ಎಲ್ಲಿ ಮಾಡಿದ್ದಾರೆ? MB ಪಾಟೀಲ್ ಎಲ್ಲಿ ಮಾಡಿದ್ದಾರೆ? ನೀವು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕೂತೀರಿ. ಎಲ್ಲಿ ಮಾಡಿದ್ದಾರೆ? ಗಾಬರಿ ಆಯ್ತು, ಎಲ್ಲಿ? ಕ್ರಿಶ್ಚಿಯನ್ ಜಾತಿ ಸೇರಿಸಿದ್ರಲ್ಲ, ಗಾಬರಿ ಆಯ್ತು ಅಂತ ಹೇಳಿದ್ದಾರೆ. ಅದ್ ಹೇಳಿದ್ದಾರೆ. ಮತ್ತೆ ಆದ್ರೆ ಯಾರ್ ವೀರಪ್ಪ ಮಾಡಿದ್ರು? ಲಿಂಗಾಯತ ಜೊತೆ ವಿರೋಧ ಇದೆ. MB ಪಾಟೀಲ್ ಟೇಬಲ್ ಕುಟ್ಟು ಮಾತಾಡಿದ್ದಾರೆ. ಎಲ್ಲಿ? ಒಂದ್ ನಿಮಿಷ, ಎಲ್ಲಿ? ಒಂದ್ ಕ್ಯಾಬಿನೆಟ್ ನಿಮಿಷ. ಅಲ್ಲಿ. ನೀವು ಹೋಗಿದ್ರೆ? ನಾನು ಹೋಗಿದ್ದೀನಿ. ಬಂದು ಮಾಹಿತಿ ಸರ್. ಯಾರು? ಎಲ್ಲಿ ಬರುತ್ತೆ? ಸರ್, ಎಲ್ಲಿ ಬರುತ್ತೆ? ಕಂಡ್ರೆ. ಕ್ಯಾಬಿನೆಟ್ ಒಳಗಡೆ ಕಂಡ್ರೆ. ಮಂತ್ರಿಗಳು ಬಿಟ್ಟರೆ ಯಾರು? ಮಲ್ಲಿಕಾರ್ಜುನ್, ಒಂದ್ ನಿಮಿಷ ಮಲ್ಲಿಕಾ, SS No, ಮಲ್ಲಿಕಾರ್ಜುನ್, no, 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 no. MB ಒಂದ್ ಪಾಟೀಲ್. ನಿಮಿಷ ಬೇಡವೇ ಬೇಡ. ಒಂದ್ ನಿಮಿಷ. ಆಯ್ತು, ಯಾರು ಆಯ್ತು. ಹೇಳಿದ್ದು ನಿಮ್ಗೆ? ಆಯ್ತು. Last ಯಾರು time- ಹೇಳಿದ್ದು ನಿಮ್ಗೆ? Last time- ಯಾರು ಹೇಳಿದ್ದು ನಿಮ್ಗೆ? ಲಾಸ್ಟ್ ಟೈಮ್ ಒಬ್ಬ ಮಂತ್ರಿ ಆದ್ರೂ ಬಂದು ಹೊರಗಡೆ ಹೇಳಿದ್ದಾರೆ. ಕಾಂತರಾಜ್ ವರದಿ ಹಾಗಾದ್ರೆ ಬಿಟ್ಟಪ್ಪಾರ್ದು. ಕಾಂತರಾಜ್ ವರದಿ ಹಾಗಾದ್ರೆ ಯಾಕೆ ಎಕ್ಸ್ಪೆಕ್ಟ್ ಮಾಡಿ ಯಾಕೆ ತಗೊಳ್ಳಿ? ನೋಡಿ, ಯಾಕೆ ತಗೊಳ್ಳಿಲ್ಲ? 313 ಸರ್, ಯಾರು ವಿರೋಧ ಮಾಡಿದ್ದು? ಲಿಂಗಾಯತ ಯಾರು ವಿರೋಧ ಮಾಡಿದ್ದಾರೆ? ಒಕ್ಕಲಿಗ ನಾಯಕರು. ಕಾಂಗ್ರೆಸ್ನವರು we were ready to do. ಅದಕ್ಕೆ ಬೇಡ ಅಂತ ಹೇಳಿದ್ರು. ಸರ್, ನನ್ನ ಕ್ಲಾರಿಫಿಕೇಶನ್ ಕೊಡಿ. ಹಿಂಗ್ ಕಿರ್ಚಿರ್ ಜನ ಹೋಗಿದ್ದಾರೆ ಸರ್. ಒಂದ್ ನಿಮಿಷ ಮೇಡಮ್, ಹಿಂಗ್ ಕಿರ್ಚಿರ್ ಜನ ಬೈತಾರೆ ಅಷ್ಟೇ. ಸಿಂಪಲ್. ಅವ್ರು ಯಾರೋ ಟಿವಿ ನೋಡ್ತಾ ಇರ್ತಾರೆ, ಬೈದು ಹೋಗ್ತಾರೆ. ಅದಕ್ಕೆ ಉತ್ತರ ಕೊಡ್ತಾರೆ ಸಿಂಪಲ್. ಮೇಡಮ್, ಅದಕ್ಕೆ ಉತ್ತರ ಅವರಿಗೆ ಕೊಡ್ತಾರೆ. ಜಾತಿ ಸೇರಿಸಬೇಕಿತ್ತು, ಒಂದೇ ನಿಮಿಷ ಅವರಿಗೆ ನೋಡಿ. ಜಾತಿ ಧರ್ಮಗಳನ್ನು ಹೊಡಿಬೇಕಾಗಿತ್ತು, ಮಾತಾಡಿ ಓಕೆ, ಅವರಿಗೆ ಓಕೆ. ಮಾತಾಡಿ ಅವ್ರು. ಪಾಲಿಟಿಕ್ಸ್ ನನಗೆ ಈ ತರ ಮಾಡಬೇಕಿತ್ತು, ಕಿರ್ಚೋದ್ರ ಮೇಲೆ ನನಗೆ ನಂಬಿಕೆ ಇಲ್ಲ ಸರ್. ಒಂದೇ ನಿಮಿಷ ಮೇಡಮ್. ಇದು ಬಿಟ್ಟು ಅವರಿಗೆ ಸಾಮಾಜಿಕ ಶೈಕ್ಷಣಿಕ ಜನರ ಬಗ್ಗೆ, ಜನರ ಜ್ವಲಂತ ಸಮಸ್ಯೆಗಳ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ಇವ್ರಿಗೆ ಬೇಕಾಗಿರೋದು ವೋಟ್ ಪೊಲಿಟಿಕ್ಸ್ ಅಷ್ಟೇ, ಆಯ್ತಾ? ಬೇರೆ ಏನಿಲ್ಲ. ಎಸ್ ಸರ್, ಈಗ ನೋಡಿ, ಲಾಸ್ಟ್ ಟೈಮ್ದು ಏನು ಮೇಲ್ವರ್ಗದ ನಾಯಕರಿದ್ದಾರೆ, ಅವರ ಒತ್ತಡಕ್ಕೆ ಮಾಡೋದು ಹೈಕಮಾಂಡ್ ಬೇಡ ಅಂತ ಹೇಳಿದ್ದು. ಮೇಲ್ವರ್ಗ ಈ ಸಮಾಜದಲ್ಲಿ ಇಲ್ಲ ಸರ್, ಎಲ್ಲರೂ ಒಂದೇ ನನ್ನ ಪ್ರಕಾರ. Yes. ಮೇಲೆ ಕೆಳಗೆ ಯಾವುದೂ ಇಲ್ಲ Okay. ಸಂವಿಧಾನದಲ್ಲಿ. ಅಲ್ಲ, ನೀವು ಹೇಳ್ತಾ ಇದ್ರಿ ಅಲ್ಲ, ನಾನು ಹೇಳ್ತಾ ಇಲ್ಲ, ನಾನು ಅಲ್ಲ, ಹೇಳೋದು ಇಲ್ಲ ಸರ್. ಆಗ್ಲೇ ಹೇಳ್ತಾ ಇದ್ರಿ ನೀವು. ಸಮಾಜದಲ್ಲಿ ಆಗ್ಲೇ ಎಲ್ಲರೂ ಹೇಳ್ತಾ ಒಂದೇ. ಇದ್ರಿ. ಒಂದ್ ನಿಮಿಷ. ಅದಕ್ಕೋಸ್ಕರ ಇವ್ರು ಕೇಳ್ತಾ ಸಂವಿಧಾನ, ಇದ್ರು, ಇವ್ರು ಕೇಳ್ತಾ ಅದೇ ಇದ್ರಿ. ಸಂವಿಧಾನದ ಆಶಯ. ಅಲ್ಲ, ಇವ್ರು ಕೇಳ್ತಾ ಇದ್ರಿ. ಅವ್ರ ಪ್ರಶ್ನೆ ಕೇಳಕ್ ಬಿಡ್ರಿ. ಮೇಡಮ್, ಒಂದ್ ನಿಮಿಷ. ಅವ್ರು ಕೇಳ್ತಾರೆ, ನಾನು ಇಲ್ಲಿ ಪಕ್ಷದ ಮೇಡಮ್, ಒಂದ್ ನಿಮಿಷ ನೋಡಿ ಸರ್, ಲಾಸ್ಟ್ ಟೈಮ್ ನನ್ನ ಪ್ರಶ್ನೆಗೆ ನಿಮ್ಮ ಹತ್ರ ಉತ್ತರ ಲಾಸ್ಟ್ ಇಲ್ಲ. ಟೈಮ್ ಕೇಳಿದ್ರು. ಒಂದೇ ನಿಮಿಷ ಮೇಡಮ್, ಒಂದೇ ನಿಮಿಷ. ಎಲ್ಲ ಲಾಸ್ಟ್ ಟೈಮ್ ಒಂದ್ ಅಂಕಿ ನಿಮಿಷ. ಸಂಖ್ಯೆ ಎಲ್ಲ ಇತ್ತಲ್ವಾ? ಉಪಜಾತಿಗಳೇ ಸರ್, ಇದ್ರೆ ನೋಡಿ, ಕ್ರಿಶ್ಚಿಯನ್ಸ್ ನಾನು ಅಂತ ಮಾತಾಡಕ್ ಯಾಕೆ ಬಂದಿದ್ದೀನಿ. ಸೇರಿಸಿದ್ರಿ? ಕರೆಕ್ಟ್. ಯಾಕೆ ಮಾತಾಡಕ್ ಸೇರಿಸಿದ್ರಿ? ಅವಕಾಶ ಯಾಕೆ ಇರ್ಬೇಕು. ಖಂಡಿತ ಸರ್. ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಮೇಡಮ್, ಕೊಡೋದಕ್ಕೆ ಒಂದೇ ನಿಮಿಷ ಬಂದಿದ್ದೀನಿ. ನೀವು ಅದಕ್ಕೆ ಕರ್ಸಿದ್ದೀರಾ? ಮೇಡಮ್, ಬರ್ತೀನಿ. ಹೇಳಿ ಸರ್, ಏನು ನೋಡಿ ಸರ್, ಈಗ ಲಾಸ್ಟ್ ಟೈಮು ಎಲ್ಲ ರೆಡಿ ಇತ್ತು, ಎಲ್ಲ ರಿಪೋರ್ಟ್ ರೆಡಿ ಇತ್ತು, ಅಂಕಿ ಸಂಖ್ಯೆಗಳು ಕೆಲವೊಂದಿಷ್ಟು ಲೀಕ್ ಆಯಿತು ಅಲ್ವಾ?
ಈಗ ಆ ಅಂಕಿ ಸಂಖ್ಯೆಗಳು ಕಡಿಮೆ ತೋರಿಸಿದ್ರು. ಲಿಂಗಾಯತರು ನಾವು 1 ಕೋಟಿಗಿಂತ ಹೆಚ್ಚಾಗಿದ್ದೀವಿ, ದಲಿತರು 1 ಕೋಟಿ ತೋರಿಸಿದ್ದಾರೆ, ಮುಸ್ಲಿಂ ಅಷ್ಟು ತೋರಿಸಿದ್ದಾರೆ, ನಾವು ಒಕ್ಕಲಿಗರು ನಾವು 1 ಕೋಟಿ ಇದ್ದೀವಿ. ಹಾಗಾಗಿ ಅವರು ಒತ್ತಡಕ್ಕೆ ಮಾಡೋದು ಹೈಕಮಾಂಡ್ ನಿಮಗೆ ಒಂದು ನಿಮಿಷ ತಲೆಬಾಗಿದ್ದು. ಒಂದು ನಿಮಿಷ. ಈಗ ನಿಮ್ಮ ಕೋಟಿಗಳ ಲೆಕ್ಕದಲ್ಲೇ ಕಮ್ಮಿ ಅಂದ್ರೆ ಒಂದು 6, 7, 8, 9 ಕೋಟಿ ತನಕ ಹೋಗ್ಬಿಡ್ತದೆ ಈ ಕೋಟಿಗಳ ಲೆಕ್ಕ. ಅಂದ್ರೆ ಆ ರಿಪೋರ್ಟು ಬಹಿರಂಗ ಆಗಲಿಲ್ಲ ಒಂದು. ಇನ್ನೊಂದು ನಾವು ಖಂಡಿತ ಮಾಡ್ತಾ ಇದ್ವಿ. ಯಾವಾಗ 18ಕ್ಕೆ ನಮ್ಮ ಸರ್ಕಾರ ಬಿದ್ದೋಗ್ತದೆ. ಕುಮಾರಸ್ವಾಮಿ ಅವ್ರಿಗೆ ಅವಕಾಶ ಇತ್ತಲ್ವಾ, ಯಡಿಯೂರಪ್ಪನವ್ರಿಗೆ ಅವಕಾಶ ಇತ್ತು, ಮತ್ತೆ ಬೊಮ್ಮಾಯಿ ಅವರು ಅದೇ ಆಯೋಗವನ್ನು ನಾನು ಅವ್ರಿಗೆ ಮಾತಾಡ್ಬೇಕಾದ್ರೆ ಡಿಸ್ಟರ್ಬ್ ಆಗಬಾರ್ದು ಅಂತ ಬಿಟ್ಟಿದ್ದೀನಿ. ಏನಾಗಿದೆ ಅಲ್ಲ ಅವ್ರು ಮಾಡಿಲ್ಲ. ಒಂದ್ ನಿಮಿಷ ಅವ್ರು ಏನೋ ಕೇಳಿದಾರೆ, ಹೇಳಕ್ ಬಿಡ್ರಿ ಉತ್ತರ ಕೊಡ್ತಾರೆ ಏನಿದು ಉತ್ತರ ಕೊಡ್ತಾರೆ ಮೇಡಮ್ ಕೇಳಿಸ್ಕೊಳ್ಳಿ ಏನಂತ ಕೇಳಿಸಿದ್ದಾರೆ. ಅವ್ರು ನನ್ನ ಪ್ರಶ್ನೆ ಕೇಳಿದಾರೆ, ಉತ್ತರ ಕಂಪ್ಲೀಟ್ ಮಾಡಕ್ ಬಿಡಿ. ನಿಮ್ಮ ನೀವು 300 ಜಾತಿ ತಾನೆ, ಅದೇ ಜಾತಿ. ಒಂದ್ ನಿಮಿಷ ಸರ್ ನೋಡಿ, ನನ್ನ ಮಾತು ಕಂಪ್ಲೀಟ್ ಮಾಡಕ್ ಬಿಡ್ತಾ ಇಲ್ಲ. ಯಾಕೆಂದ್ರೆ ನನ್ನ ಮಾತು ಅವ್ರು ಬುಡಕ್ ಹೋಗುತ್ತೆ, ಅವ್ರು ಬುಡಕ್ ಹೋಗುತ್ತೆ. ಒಂದ್ ನಿಮಿಷ ಬಿಡ್ರಿ ಅವ್ರು ನನ್ನ ಕೇಳಿದ್ದಾರೆ, ಬಿಡ್ರಿ. ಬೊಮ್ಮಾಯಿ ಅವರು ಏನು 2020ರಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವ್ರು ಮಾಡಿ ನಾವು ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೆಜ್ಜೆ ಇಟ್ರಲ್ವಾ, ಅದನ್ನ ಅನುಷ್ಠಾನಕ್ಕೆ ತರಲಿಲ್ಲ. ಒಂದು ಅದಾದ್ಮೇಲೆ ನಾನು ಮಾತು ಮುಗಿಸೋದಕ್ಕೆ ಬಿಡ್ತಾ ಇಲ್ಲ ಪ್ಲೀಸ್. ಅದಾದ್ಮೇಲೆ ನಾವು ಖಂಡಿತ ಮಾಡ್ತಾ ಇದ್ವಿ ಸರ್. ನೋಡಿ ನಾ ಹೇಳಕ್ ಬಿಡ್ತಾ ಇಲ್ಲ. ಅದೇ ಬಿಜೆಪಿ ಅವರು ಇದು ಸರಿ ಇಲ್ಲ, ಲೋಪ ಇದೆ, ಹಂಗಿದೆ ಹಿಂಗಿದೆ ಅಂತ ಇಲ್ಲು ಬಲ್ಲದ ಗೊಂದಲ ಸೃಷ್ಟಿ ಮಾಡಿದ್ರು. ಒಟ್ಟಾರೆಯಾಗಿ ಇವ್ರ ಕೈಲಿ ಮಾಡಕ್ ಹೋಗಲ್ಲ. ಇವ್ರದ್ದು ಹೆಂಗ್ ಗೊತ್ತಾ, ಕುಣಿಯಲಾರದವರ ಎಂತದು ನೆಲಡೊಂಕು ಅಂದಂಗೆ, ಕೊಟ್ಟ ಕುದುರೆಯನ್ನು ಏರದವ ವೀರನೂ ಅಲ್ಲ ಧೀರನೂ ಅಲ್ಲ. ನಾನು ಇಷ್ಟುದ ಹೇಳ್ದೆ, ನಮ್ಮ ಸಾಧನೆಗಳು ಈಗ ಸರ್ ಈಗ 60 ಪ್ರಶ್ನೆ ಇದೆ ಓಕೆನಾ. 60 ಪ್ರಶ್ನೆ ಇದೆ. ಅದರಲ್ಲಿ ಆಧಾರ್ ಕಾರ್ಡು ಅದೆಲ್ಲ ಪಾರದರ್ಶಕವಾಗಿ ಆಗಬೇಕು ಅಂತ ಹೇಳಿದ್ದೀರಿ ಓಕೆನಾ. ಅದೇ ಬದಲಿ ಶ್ರೀಮಂತರು, ಅತಿ ಶ್ರೀಮಂತರು ಯಾರು, ಕಡು ಬಡವ ಯಾರು, ಅಂದ್ರೆ ತುಳಿತಕ್ಕೊಳಗಾದ ಆ ಆಪ್ಷನ್ಗಳನ್ನ ಇಟ್ಟಿದ್ರೆ ಇನ್ನೂ ಹೆಚ್ಚಾಗ್ತಾ ಇತ್ತು ಸರ್. ಒಂದು ಕಾಲಮ್ ಸಾಮಾಜಿಕ ಅಂತ ಬಂದಾಗ ಒಂದ್ ನಿಮಿಷ ಸರ್, ಐ ವಾಂಟ್ ಟು ಕ್ಲಾರಿಫೈ. ಸರ್ ಅವ್ರಿಗೆ ಪ್ರಶ್ನೆ ಕೇಳಿದ್ರೆ ಕೇಳ್ಬಿಡಿ, ಉತ್ತರ ಕೊಡ್ತಾರೆ ಮೇಡಮ್, ಕ್ಲಾರಿಟಿ ಕೊಡ್ತಾ ಇದ್ದಾರೆ ಸರ್. ನೋಡಿ ಈಗ ವರ್ಷಕ್ಕೆ 56,000 ಕೋಟಿ ನೀವೊಂದು ಪ್ರಶ್ನೆ ಕೇಳಿದ್ದೀರಿ, ಬಹಳ ಗಂಭೀರವಾದಂತ ಪ್ರಶ್ನೆ. ಇದು ಗಂಭೀರತೆ ನಾನು ಹೇಳ್ತಾ ಇದ್ದೀನಿ. ಮುಗಿಸ್ಬಿಡಿ ಸರ್. ಬರ್ತೀನಿ. ಇಲ್ಲಿ ಸಾಮಾಜಿಕ ಅಂತ ಪ್ರಶ್ನೆ ಇದೆಯಲ್ಲ, ಅದರಲ್ಲಿ ನಿನ್ನ ಮನೇಲಿ ಕೋಳಿ ಎಷ್ಟಿದೆ, ಕುರಿ ಎಷ್ಟಿದೆ, ಆ ತಲಾ ಆದಾಯ ಎಷ್ಟು, ನಿನ್ ಸಂಬಳ ಎಷ್ಟು, ನಿನ್ ಇನ್ಕಮ್ ಎಷ್ಟು, ನಿನ್ ಇನ್ಕಮ್ ಟ್ಯಾಕ್ಸ್ ಪೇಯರಾ, ಸ್ಯಾಲರಿ ಎಷ್ಟು, ಪ್ರತಿಯೊಂದು ಅವನ ಒಂದು ಸ್ಥಿತಿಗತಿಗಳನ್ನ ಖುದ್ದಾಗಿ ಹೋಗಿ ಅದನ್ನ ಬರ್ದ್ಕೊಂಡು ಬಂದು ಈ ಒಂದು ಸರ್ಕಾರದ ಮುಂದೆ ಇಡುವಂತ ಕೆಲಸ ಮಧುಸೂದನ್ ನಾಯ್ಕ ಅವರ ಏನು ಆಯೋಗ ಇದೆ ಮಾಡೇ ಮಾಡ್ತದೆ. ನಾವು ನಮ್ಮ ನಾಡಿನ ಜನರ ಬದುಕನ್ನ ಕಟ್ಕೊಡುವಂತ ಕೆಲಸವನ್ನ 100ಕ್ಕೆ 100 ಮಾಡ್ತೀವಿ. 70 ವರ್ಷ ಬೇಕಾಯ್ತು ಹಾಗಾದ್ರೆ ಮಾಡಕ್ಕೆ ಸರ್. 11ರಲ್ಲಿ ನಾವು ಪ್ರಯತ್ನ ಪಟ್ಟಿದ್ವಿ. ಒಂದ್ ನಿಮಿಷ, ನಾವು ಪ್ರಯತ್ನ ಪಡ್ಲಿಲ್ಲ ಅಂದ್ರೆ ಓಕೆ. ಸದಾಶಿವ ಆಯೋಗವನ್ನ ರಚನೆ ಮಾಡಿದ್ಯಾರು 2004ರಲ್ಲಿ ಧರ್ಮಸಿಂಗ್ ಅವ್ರ ಕಾಲ. ಆ ಕೂಡಲೇ ಕುಮಾರಸ್ವಾಮಿ ಅವರು ಅಧಿಕಾರಕ್ಕೆ ಬರ್ತಾರೆ, ಇವರು ಯಡಿಯೂರಪ್ಪನವ್ರ ಜೊತೆ ಸೇರಿ. ಆಮೇಲೆ ಯಡಿಯೂರಪ್ಪನವರು, ಆಮೇಲೆ ಸದಾನಂದ ಗೌಡ್ರು, ಆಮೇಲೆ ಜಗದೀಶ್ ಶೆಟ್ಟರು ಏನ್ ಮಾಡಿದ್ರು. ಇವತ್ತು 10 ವರ್ಷ. ಇನ್ನೊಂದು ಹೇಳ್ತೀನಿ, ಕಾಂತರಾಜು ಅವ್ರದಕ್ಕೆ ಒಂದು ಕೊನೆದಾಗ ಹೇಳ್ತೀನಿ ಸರ್. 10 ವರ್ಷ ಆಗಿದೆ. ಇವತ್ತು ಅವತ್ತಿನ ಮನೆ ಪರಿಸ್ಥಿತಿ ಇವತ್ತು ಹೇಗಿದೆ. ಅವತ್ತು ಅವ್ನು ಶಿಕ್ಷಣ 10ನೇ ಕ್ಲಾಸ್ ಓದ್ತಾ ಇದ್ದ, ಇವತ್ತು ಅವ್ನು ಡಬಲ್ ಡಿಗ್ರಿ ಮುಗಿಸಿ ಕೆಲಸಕ್ಕೆ ಸೇರಿರ್ತಾನೆ. ಅವತ್ತು ಅವ್ನ ಬ್ಯಾಂಕ್ ಬ್ಯಾಲೆನ್ಸು 15,000 ಇತ್ತೇನೋ, ಇವತ್ತು ಅವ್ನ ಬ್ಯಾಂಕ್ ಬ್ಯಾಲೆನ್ಸ್ 15 ಲಕ್ಷ ಆಗಿರ್ಬೋದು. 10 ವರ್ಷ ಹಿಂದಕ್ಕೆ ಹೋಗಿ ನಾವು ಮಾಡ್ಲಿಕ್ಕೆ ಆಗುದಿಲ್ಲ. ನೂತನವಾಗಿ ಜಾತಿಯ ಆಧಾರದ ಮೇಲೆ ವೋಟ್ ಬ್ಯಾಂಕ್ ಎಷ್ಟಿದೆ ಅಂತ ಅಳಿತಾ ಇದ್ರೆ ಅಷ್ಟೇ, ನೀವು ಲೆಕ್ಕ ಆಗ್ತಾ ಇದ್ರಿ. ನಾಳೆ ಏನಾದ್ರು ಎಲೆಕ್ಷನ್ ಇದೆಯಾ, ನಾಳೆ ಎಲೆಕ್ಷನ್ ಇದೆಯಾ, ಹಂಗ್ ಮಾಡೋದಾಗಿರ್ ನಾವು 27 ಕೊನೆಯಲ್ಲಿ ಇದನ್ನ ಮಾಡ್ತಾ ಇದ್ವಲ್ಲ. ನಮಗ್ ಬೇಕಾಗಿರೋದು ಜನರ ಬದುಕು ಸರ್, ಜನರ ಬದುಕಿಗೋಸ್ಕರ. ಮಂಡಲ್ ಕಮಿಟಿ ಏನಾಯ್ತು? ಮಂಡಲ್ ಅಲ್ಲ, ನೀವ್ ಹೇಳ್ತಾ ಇದ್ರಿ ಒಂದ್ ನಿಮಿಷ ಅಲ್ಲ, ಧರ್ಮವನ್ನ ಒಡೆಯುವಂತ ಪ್ರಯತ್ನಗಳಾಗ್ತಿದೆ ಅಂತ ಹೇಳ್ತಿದ್ದೀರಿ. ಅಲ್ಲ ಮೇಡಮ್, ತುಳಿತಕ್ಕೊಳಗಾದವರು ಮೀಸಲಾತಿ ಸಿಗಬೇಕು, ಶೈಕ್ಷಣಿಕವಾಗಿ ಏನೋ ಅನುಕೂಲ ಮಾಡಬೇಕು ಅಂತ ಹೇಳ್ತಿದ್ದಾರೆ ಸರ್ಕಾರದಿಂದ. ಖಂಡಿತವಾಗ್ಲೂ ಅದಕ್ಕೆ ನಮ್ಗೆ ವಿರೋಧ ಇಲ್ಲ. ಮಾನ್ಯ ಸಿದ್ದರಾಮಯ್ಯನವರ ಅಜೆಂಡಾ ಸ್ಪಷ್ಟವಾಗಿದೆ. ಅವರು ಜಾತಿಗಳನ್ನು ನೋಡಿ, ಇದು ಧರ್ಮಗಳು. ಇದೊಂದು ಸಿಂಪಲ್ ಎಕ್ಸಾಂಪಲ್. 10 ವರ್ಷದಲ್ಲಿ 313 ಜಾತಿ ಏರಿಕೆ ಹೆಂಗಾಗುತ್ತೆ, ಅದಕ್ಕೊಂದು ಉತ್ತರ ಇವರು ಕೊಟ್ಟಿಲ್ಲ. ಅದು ಬಿಟ್ಟು 15 ದಿನದಲ್ಲಿ, ಈಗ ಮೊನ್ನೆ ರೀಸೆಂಟ್ ಆಗಿ ಪರಿಶಿಷ್ಟ ಪಂಗಡದ್ದು 15 ದಿನದಲ್ಲಿ ಒಳ ಮೀಸಲಾತಿ ಮಾಡಿದ್ರು. ಪರಿಶಿಷ್ಟ ಪಂಗಡದ್ದು ಮಾತ್ರ. ಈಗ ಇಡೀ ರಾಜ್ಯದ 7 ಕೋಟಿ ಜನರ 60 ಕ್ವಶನ್ನ 15 ದಿನದಲ್ಲಿ ತರಾತುರಿಯಲ್ಲಿ ಮುಗಿಸುವಂತ ಯಾಕೆ ಹುನ್ನಾರ?
ಯಾಕೆ ಮಾಡ್ಬೇಕು? ಇದಕ್ಕೆ ಅಂತ option ಬಜೆಟ್ ಇದೆ, ಇದೆ, option ಇದೆ. 600 ಕೋಟಿ ಬಜೆಟ್ Mobile ಅಲ್ಲಿ, ಇಟ್ಟಿದ್ದೀರಾ. mobile numberಗೆ I'll give answer, sir. ಏನೇ ಅವ್ರು ಇರ್ಲಿ, ಮುಗಿಸ್ಲಿ. ನಾನು ಹೇಳೋದು ಅವ್ರು ಮುಗಿಸ್ಲಿ. ಇಷ್ಟೆಲ್ಲ ಇರುವ ನಾವು ಭಾರತೀಯ ಜನತಾ ಪಾರ್ಟಿ ವಿರೋಧ ಯಾವತ್ತೂ ಇದಕ್ಕೆ ಮಾಡಿಲ್ಲ. ನಾವು ಹೇಳ್ತಿರೋದೇನಂತೆ, ಇಷ್ಟು ವರ್ಷದ ಮೇಲೆ ಇದನ್ನು ಮಾಡ್ತಾ ಇದ್ರೆ ಇದು 10 ವರ್ಷ ತನಕ ಬೇಕಾಗುತ್ತೆ. ಪ್ರತಿಯೊಂದು ಜಾತಿಯಲ್ಲೂ ಬಡವರಾಗೇ ಇದ್ದಾರೆ. 60 ವರ್ಷದಿಂದ ಇವರು ಗರೀಬಿ ಹಟಾವ್ ಅಂತ ಹೇಳ್ಕೊಂಡೇ ಬಂದ್ರು. ಈಗಲಾದ್ರೂ ಸಮರ್ಪಕವಾದ ಸರಿಯಾದ ಒಂದು ನಿಧಾನವಾಗಿ ಟೈಮ್ ತಗೊಂಡು ರಜದಲ್ಲೇ ಮುಗಿಸ್ಬೇಕು. ಟೀಚರ್ಸ್ ರಜೆ ಇದೆ, ಮಾಡಬೇಡಿ. ಯಾಕೆ ಮಾಡ್ತಾ ಇದ್ದೀರಾ? ಅಲ್ಲ ನೆಕ್ಸ್ಟ್ ನಿಮ್ಮ ಕೇಂದ್ರ ಸರ್ಕಾರ ನೆಕ್ಸ್ಟ್ ಮಾಡ್ತಾ ಇದೆ ಅವರು ಟೀಚರ್ ಕಳಿಸ್ಕೊಳ್ಳೋದು. ನೋಡಿ, ಅವಾಗ ಜಾತಿ ಕಾಲಂ ಇರುತ್ತೆ, ಆಕಾಶದಿಂದ ಏನಾದ್ರು ಅವಾಗ ಕರ್ಕೊಂಡ್ ಜಾತಿ ಬರ್ತಾರಾ? ಕಾಲಂ ಇರುತ್ತೆ, ಅವಾಗ ಎಲ್ಲ ಇರ್ತವೆ. ಒಂದು ಸಿಂಪಲ್ ಕ್ವಶನ್ ರೀ, ಎಷ್ಟು ಸಮುದಾಯಗಳನ್ನು ಮೇಲಕ್ಕೆತ್ತಿದ್ರಿ ಹೇಳೋಣ ನೋಡ. ಈಗ 2.5 ವರ್ಷದಲ್ಲಿ ಜ್ವಲಂತ ಸಮಸ್ಯೆಗಳದ್ದು ಏನ್ ಮಾಡಿದ್ರಿ? ಜನ ಎಲ್ಲವನ್ನು ನೋಡ್ತಿದ್ದಾರೆ. ನಾವು ಜಗಳ ಆಡೋದು ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರಲ್ಲ, ನಾನು ಹೇಳೋದು ನಾನು ಇಷ್ಟೇ. ಆವಾಗ್ಲೇ ಎಲ್ಲ ಒಂದ್ ಒಂದು ನಿಮಿಷ, ಒಂದ್ ನಿಮಿಷ, ಪ್ರತಿಭಟನೆ ಒಂದ್ ನಿಮಿಷ. ಹೇಳಿದೆ. ನಾನು ನಾವು ಅವ್ರ ತರ ಒಂದ್ ನಿಮಿಷ, ಮಾತಿಗೆ ಒಂದ್ ನಿಮಿಷ, ಅಡ್ಡಿಪಡಿಸಲ್ಲ. ನಾನು- ಅವ್ರು ಒಂದು ಸಾಧನೆ ಹೇಳಿ ನಾನು ಮಾತಾಡ್- ಕರ್ನಾಟಕದಲ್ಲಿ. ಸಾಧನೆ ಅದನ್ನ ನೀವು ಒಂದ್ ನಿಮಿಷ. ತೊಂದರೆ ಆಗುತ್ತಲ್ಲ ಒಂದ್ ಮೇಡಮ್, ನಿಮಿಷ ಮಾತಾಡ್ತೀನಿ. ಮಧ್ಯ ಬಾಯಿ ಒಂದ್ ನಿಮಿಷ ಹಾಕ್ದಾಗ ತೊಂದರೆ ಆಗುತ್ತಲ್ಲ, ಮಾತಾಡ್ಬೇಕು. ಇನ್ನೊಬ್ರು ಮಾತಾಡ್ಬೇಕಾದ್ರು ಈಗ ಸಾಧನೆ ನಮಗೂ ಹೇಳ್ಬೇಕಾದ್ರೆ ಅದೇ ಆಗ್ತದೆ. ಒಂದ್ ನಿಮಿಷ. ಬರ್ತೀನಿ. ಯೋಚನೆ ಮಾಡಿ ಮಾತಾಡಿ ನೀವು. ನಿಮ್ ಸಾಧನೆ ಹೇಳ್ಬೇಕಲ್ಲ. 57 ಕಿಲೋಮೀಟರ್ ಇದ್ದಂತಹ ಮೆಟ್ರೋ ಏನು ದಾರಿ ಕರ್ನಾಟಕದಲ್ಲಿ ಎಷ್ಟಾಗಿದೆ? ಯಾರ ದುಡ್ಡು? ರೀ, ಕನ್ನಡಿಗರ ನೀವೇ ಟ್ಯಾಕ್ಸ್ ಮನಿ, ರೀ. PM ಅಲ್ಲ, ಆವಾಸ್ ಯೋಜನೆ ನೀವೆಲ್ಲ ನಮ್ ಸಮೀಕ್ಷೆ- ದುಡ್ಡು, ಸಮೀಕ್ಷೆ ಮಾತಾಡೋಣ. ಫಸಲ್ ಬಿಮಾ ಯೋಜನೆ ನಮ್ ಈಗ ದುಡ್ಡು, ಬರೀ ಇವರೇ ನಮ್ ತೆರಿಗೆ ಹಣ ಮಾತಾಡ್ತಾರೆ. ನಮಗೆ ಕೊಟ್ಟಿಲ್ಲ. ಸಮೀಕ್ಷೆ ಮಾಡೋಣ. 14 ಹಣಕಾಸು ಆಯೋಗದ ಹಣ ಕೊಟ್ಟಿಲ್ಲ, GST ಹಣ ಕೊಟ್ಟಿಲ್ಲ, ಸೆಸ್ ಹಣ ಕೊಟ್ಟಿಲ್ಲ, ಭದ್ರಾ ಮೇಲ್ದಂಡೆ ಹಣ ಕೊಟ್ಟಿಲ್ಲ, ಪೆರಿಫಲ್ ರಿಂಗ್ ರೋಡ್ ಹಣ ಕೊಟ್ಟಿಲ್ಲ, ಬರ್ತೀನಿ. ಕೆರೆ ಮೇಡಮ್, ಕಟ್ಟೆ ಬರ್ತೀನಿ. ಅಭಿವೃದ್ಧಿ ಹಣ ಕೊಟ್ಟಿಲ್ಲ, Yes, okay. ನೆರೆ ಹಣ ಕೊಟ್ಟಿಲ್ಲ, ಬರ್ತೀನಿ ಸರ್. ಬರದ ಹಣ ಬರ್ತೀನಿ, ಕೊಟ್ಟಿಲ್ಲ. ಒಂದೇ ನಿಮಿಷ. ಇವ್ರು ಮಾತಾಡಿ. 100 ಒಂದೇ ನಿಮಿಷ, ಸ್ಮಾರ್ಟ್ ಸರ್, ಸಿಟಿ ಸರ್. ಕರ್ನಾಟಕದ ಮೇಡಮ್, 3 ಮೇಡಮ್, ಸ್ಮಾರ್ಟ್ ಸಿಟಿ ಮೇಡಮ್. ಆಗಿಲ್ಲ. ಒಂದೇ ನಿಮಿಷ. ಮೇಡಮ್, ಒಂದೇ ನಿಮಿಷ. ಆಗಿಲ್ಲ. ಖಂಡಿತ. ಖಂಡಿತ. ಖಂಡಿತ ಅವಕಾಶ ಇದೆ, ಅವಕಾಶ ಇದೆ. ನಾನು ಬರ್ತೀನಿ. ಏನೇ ಮಾಡಿದ್ರು ಮಾನ್ಯ ಸಿದ್ದರಾಮಯ್ಯ ಮನೆಯನ್ನು ತಂದು ಕೊಟ್ಟಿಲ್ಲ. ಜನರ ಟ್ಯಾಕ್ಸ್ ಏನ್ ಮೋದಿ ಅವರಿಗೇನು ಬಡ ತಾಯಿ ಪಾಪ ಎಲ್ಲ ಕೊಟ್ಬಿಟ್ಟಿದ್ರ? ಮೋದಿ ಅವ್ರ ಮನೆಯನ್ನು ತಂದು ಕೊಟ್ಟಾರ ಅಂತ ಹೇಳಿ ಮೇಡಮ್, ಮತ್ತೆ ಇವ್ರಿಗೆ ಯಾಕೆ ಮೇಡಮ್, ಹೇಳ್ತೀರಾ? ಮೇಡಮ್, ಮೇಡಮ್. ಇವ್ರಿಗೆ ಯಾಕೆ ಹೇಳ್ತೀರಾ? ನಮ್ಮ ಮಾನ್ಯ ಸಿದ್ದರಾಮಯ್ಯ ಮೇಡಮ್, ಬರ್ತೀನಿ. ಅವ್ರಿಗೆ ಸರ್, ಒಂದ್ ನಿಮಿಷ. ಒಂದೇ ನಿಮಿಷ ಬರ್ತೀನಿ. ಯೋಚನೆ ಮಾಡಿ ಮೇಡಮ್, ಮಾತಾಡಿ. ಬರ್ತೀನಿ. ಬರ್ತಿದ್ದಾರೆ. ವಾಪಸ್ ಮೇಡಮ್ ಈಗ ಆವಾಗ್ದಿಂದ ಮೇಡಮ್ ಇದನ್ನ ಮೇಡಮ್ ಮೇಡಮ್ ಕೇಳ್ತಾನೆ ಮೇಡಮ್ ಒಂದೇ ಇದ್ದೀನಿ ನಿಮಿಷ. ಎಸ್, ಒಂದೇ ನಿಮಿಷ ಅದಕ್ಕೆ ಉತ್ತರ ಕೊಡ್ತಾರೆ. ಈಗ ಸಮೀಕ್ಷೆಗೆ ನಾಳೆಯಿಂದ ಬರ್ತಾರೆ. ಈಗ BJP ಕಾರ್ಯಕರ್ತರು ಏನು ಡೋರ್ ಹಾಕೊಂಡು ನೀವು ಹೊರಗಡೆ ಹೋಗ್ಬಿಡ್ತೀರಾ ಅಥವಾ ನೀವು ನಿಷೇಧ ಮಾಡ್ತೀರಾ? ನೀವು ಹಿಂಗೆ ಹೇಳ್ತಾ ಇದ್ದೀರಿ, ಅಲ್ಲಿ ಎಲ್ಲಿ ಎಲ್ಲ ಹವಣಿಸ್ತಾ ಇರ್ತಾರೆ, ಮೀಸಲಾತಿ ಸಿಗ್ತಾ ಇಲ್ಲ ನಮಗೆ, ನಮ್ಮ ಜಾತಿ ಗುರ್ಸ್ಕೊಳಕ್ ಆಗ್ತಿಲ್ಲ ಅಂತ ಹವಣಿಸ್ತಾ ಇರ್ತಾರೆ, ಬ್ಯಾನ್ ಮಾಡ್ಬಿಡ್ತಾರೆ. ಹಾಗಾದ್ರೆ BJP ಕಾರ್ಯಕರ್ತರು ನಾನು ಮತ್ತೊಮ್ಮೆ ಹೇಳೋದೇನು ಗೊತ್ತಾ, ಎಲ್ಲಾ ಜಾತಿಯಲ್ಲೂ ಮೀಸಲಾತಿ ಬೇಕು ಅನ್ನೋರಿದ್ದಾರೆ. ಯಾಕಂದ್ರೆ ಕಡು ಬಡವರು ಎಲ್ಲಾ ಜಾತಿಯಲ್ಲೂ ಇದ್ದಾರೆ. ಬ್ರಾಹ್ಮಣರು ಇದ್ದಾರೆ, ಬಂಟರಲ್ಲಿ ಇದ್ದಾರೆ, ಲಿಂಗಾಯತರಲ್ಲಿ ಎಲ್ಲಾ ಜಾತಿಯಲ್ಲೂ ಇದ್ದಾರೆ. ಮೀಸಲಾತಿ ಇದ್ದವರಿಗೆ ಇರೋದಂತಲ್ಲ. ನಾನು ಅವಾಗದಿಂದ ಮತ್ತೆ ಹೇಳ್ತೀನಿ, 60 ವರ್ಷದಿಂದ ಯಾವುದೇ ಒಂದು ಸಮುದಾಯವನ್ನು ಇವ್ರ ಮೇಲೆ ಕೆತ್ತಿಲ್ಲ. ಬರೀ ಇದು ಗರೀಬಿ ಹಟಾವ್ ಅಂತ ಒಂದು ಡೈಲಾಗ್ ಆಗೇ ಉಳಿಯಿತು. ನಾನು ಇವತ್ತು ಹೇಳೋದು, ನಾವು ಇಷ್ಟು ಕೇಳ್ಕೊಂಡ್ರು, ಇಷ್ಟು ಪರಿಪರಿಯಾಗಿ ಹೇಳಿದ್ರು ಕೂಡ ನೋಡಿ, 45 ಜಾತಿಗಳ ಎದುರುಗಡೆ ಕ್ರಿಶ್ಚಿಯನ್ ಜಾತಿಯನ್ನು ಉಪಜಾತಿಗಳ ಜೊತೆ ಸೇರಿದ್ರು. ಯಾವ ಸಂವಿಧಾನದಲ್ಲಿ ಇದು ಒಪ್ತಾರ್ರಿ? ಎಲ್ಲಿದೆ ಇದನ್ನು? ಈ ಥರ ಎಲ್ಲ ಜಾತಿಯಲ್ಲೂ ಈ ಥರ ಕ್ರಿಶ್ಚಿಯನ್ ಅಂತ ಹಾಕ್ಬೇಕಂತ ಎಲ್ಲರೂ ಇದೆಯಾ? ಅಥವಾ ಎಲ್ಲದಕ್ಕೂ ಈ ಥರ ನೀವು ಯಾವ್ದು ಬೇಕಾದ್ರೂ ಹಾಕ್ಲಿ, ಒಂದು ಆಯೋಗಕ್ಕೆ ಮಾನದಂಡ ಬೇಡವಾ? ಈ ಥರದ್ದೇ ತಗೋಬೇಕು, ಆ್ಯಡ್ ಮಾಡಬೇಕು, ಮಾನದಂಡ ಅಂತ ಇಲ್ವಾ? ಅವ್ರು ಹೇಳ್ತಾರೆ ಇವತ್ತು ಪ್ರೆಸ್ ಮೀಟ್ ಕರೆದಾಗ ನಾವು ಅದು ನಮ್ಮ ಇದಕ್ಕೆ ತಗೊಂಡಿದ್ದೀವಿ ಇಂಟರ್ನಲ್ ಅಂದರೆ ಏನರ್ಥ? ಪ್ರತಿಯೊಂದಕ್ಕೂ ನೋಡಿ, ನಾನು ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಮಾನ್ಯ ಸಿದ್ದರಾಮಯ್ಯ ಕೇಳ್ತಾರಾ ಇಲ್ಲೋ ಗೊತ್ತಿಲ್ಲ, ಮತ್ತೊಮ್ಮೆ ಕೇಳೋದು, ನಿಜವಾಗ್ಲೂ ಟೈಮ್ ತಗೊಳ್ಳಿ, ತರಾತರಿ ಮಾಡಬೇಡಿ, 15 ದಿನದಲ್ಲಿ ಮಾಡಬೇಡಿ ಅಂತ ಹೇಳ್ತೀನಿ. ಆದರೂ ಅವ್ರು ಮಾಡೇ ಮಾಡ್ತಾರೆ. ತೊಗಲಸ್ ಸರ್ಕಾರ ಅನ್ನೋದು ಎಲ್ರಿಗೂ ಗೊತ್ತಿದೆ. ಈ ವಾಹಿನಿ ಮುಖಾಂತರ ಜನರಿಗೆ ಕೇಳೋದು, ಅವ್ರು ಹೇಳ್ತಾರೆ ಅಂತ ಹೇಳಿ ನಮ್ಮ ಕನ್ಫ್ಯೂಷನಲ್ಲಿ ನಾವು ಇರೋದು ಬೇಡ. ನಿಜವಾಗ್ಲೂ ಟೈಮ್ ತಗೊಂಡು ನಮ್ದು ಪಕ್ಕಾ ಇರೋದನ್ನ ನಾವು ಕೊಡೋಣ. ಯಾಕಂದ್ರೆ ಅವರು ಜಾತಿ ಒಡೆಯುವಂತ ಕೆಲಸ ಮಾಡಿದ್ದಾರೆ, ಧರ್ಮ ಒಡೆಯುವಂತ ಕೆಲಸ ಮಾಡಿದ್ದಾರೆ. ಎಲ್ಲರೂ ನಾವೆಲ್ಲರೂ ಹಿಂದೂ, ನಾವೆಲ್ಲರೂ ಒಂದು ಅನ್ನೋದನ್ನು ನಾವು ಮತ್ತೊಮ್ಮೆ ಸಾಬೀತುಪಡಿಸೋಣ. ಇವು ನಾವು ಹೇಳೋದಷ್ಟೇ. ನೋಡಿ, ಇವರು ಸರ್ಕಾರ ಇಷ್ಟು ಕೆಲಸ ಮಾಡ್ತಾ ಇದೆ, ಇಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಸಚಿವ ಸಂಪುಟನೇ ಇದಕ್ಕೆ ಒಪ್ಪಿಲ್ಲ. ಮಾನ್ಯ ಸಿದ್ದರಾಮಯ್ಯ ನಿಮ್ಮದೇ ಸಚಿವರು ಇದಕ್ಕೆ ಒಪ್ಪಿಲ್ಲ ಅಂದ್ರೂ ನೀವು ಮಾಡಲೇಬೇಕು. ನಿಮ್ಮ ಕುರ್ಚಿ ಗಟ್ಟಿಗೊಳಿಸಿದ್ರು ನೀವು ಮಾಡಲೇಬೇಕಂತ ಹೊರಟಿದ್ದೀರಾ. ನೋಡಿ, ನಾವು ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಕೇಳೋದು, ಮತ್ತೆ ನೀವು ನಿಜವಾಗ್ಲೂ ಇದನ್ನು ಪರಾಮರ್ಶೆ ಮಾಡಬೇಕು. ಸಿದ್ದರಾಮಯ್ಯ ಕುರ್ಚಿ ಅಲಗಾಡ್ತಿದೆ ಅಂತ ನಿಮ್ಮ ಪ್ರಕಾರ? ಅವ್ರು ಇಷ್ಟು ಅರ್ಜೆಂಟ್ ಮಾಡ್ತಿದಾರಂದ್ರೆ, ಈಗ ಟೀಚರ್ಸ್ ಫ್ರೀ ಇದ್ದಾರೆ, ನಾವು ಒಪ್ಕೋತೀವಿ, ರಜಾ ಇದೆ ಒಪ್ಕೋತೀವಿ, ನಾವು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಎಲ್ಲಿ ತರಬೇತಿ ಆಗಿದೆ, ಎಲ್ಲಿ ಟ್ರೈನಿಂಗ್ ಆಗಿದೆ, ಎಲ್ಲಿ ಕಿಟ್ಗಳ ಡಿಸ್ಟ್ರಿಬ್ಯೂಷನ್ ಆಗಿದೆ, ಎಲ್ಲಿ ಎಲ್ಲ ಜಾತಿ ಸಂಘಟನೆಗಳನ್ನು ಕರೆದ್ಬಿಟ್ಟು ಎಲ್ಲ ಸಮುದಾಯಗಳನ್ನು ಕರೆದ್ಬಿಟ್ಟು ನೋಡಿ, ಎಲ್ಲ ಸಮುದಾಯಕ್ಕೂ ಎಲ್ಲ ಜಾತಿಯವರಿಗೂ ಅವ್ರದ್ದೇ ಆದ ಒಂದು ಚೌಕಟ್ಟಿದೆ, ಅವ್ರದ್ದೇ ಆದ ಒಂದು ಲಿಮಿಟೇಷನ್ ಇದೆ. ಅವ್ರಿಗೂ ನಿಜವಾಗ್ಲೂ ಎಲ್ರಿಗೂ ಕನ್ಫ್ಯೂಷನ್ ಇದೆ. 39 100 ಜಾತಿ ಇಟ್ಟರೆ ಯಾವ ಜಾತಿ ಹೆಂಗ ಹಾಕ್ತಾರ್ರಿ? ಎಲ್ಲವನ್ನು ಜಾತಿಯನ್ನು ಒಡೆಯುವಂತ ಹುನ್ನಾರ, ಇವರ ಒಂದು ಕಮ್ಯುನಿಟಿಯನ್ನು ಕಮ್ಮಿ ತೋರಿಸುವಂತಹ ಲೆಕ್ಕನ? ಅಥವಾ ನೋಡಿ,
100 ಜನ ಕ್ರಿಶ್ಚಿಯನ್, ಒಂದು ಸಿಂಪಲ್ ಎಕ್ಸಾಮ್ 33 ಕಮ್ಮಿ ಮಾಡಿದ್ರಿ ನೀವು ಒಕ್ಕಲಿಗ ಕ್ರಿಶ್ಚಿಯನ್, ಆಮೇಲೆ ಏನೋ ಅದು ಈಡಿಗ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ವೈಶ್ಯ ಕ್ರಿಶ್ಚಿಯನ್ ಎಲ್ಲ ಹಾಕಿ 43. ಅದ್ರ ಜೊತೆ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಯಾಕಿಲ್ಲ ಅಂತ ಅವ್ರ ಹತ್ರ ಪ್ರಶ್ನೆಗೆ ಉತ್ತರ ಇಲ್ಲ. 313 ಜಾತಿ ಯಾಕೆ ಸ್ಟಾರ್ಟ್ ಆಯ್ತು ಅಂತ ಅದಕ್ಕೆ ಅವ್ರಿಗೆ ಪ್ರಶ್ನೆಗೆ ಉತ್ತರ ಇಲ್ಲ. ಅಥವಾ 15 ದಿನದಲ್ಲಿ ತರಾತುರಿಯಲ್ಲಿ ಯಾಕೆ ಮಾಡ್ತಿದ್ರೆ ಅದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ಅಥವಾ ಯಾವುದೇ ಒಂದು ತರಬೇತಿ ಇಲ್ಲದೆ ಮಾಡ್ತಿದ್ರೆ ಅದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ನಿಮ್ಮದೇ ಸಂಪುಟದ ನಿಮ್ಮ ಮಂತ್ರಿಗಳು ನಿಮಗೆ ವಿರೋಧ ಇದ್ದಾರೆ, ಅದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ವಿರೋಧ ಪಕ್ಷದವರು ಅಂತ ಹೇಳಿ ನಾವು ಏನೇ ಹೇಳಿದ್ರು ಅವ್ರು ವಿರೋಧ ಮಾಡ್ತಾರೆ ಇದ್ದಾರೆ ಬಿಟ್ಬಿಡುದಲ್ಲ. ವಿರೋಧ ಪಕ್ಷದವರು ಹೇಳಿದ್ದನ್ನು ದಯವಿಟ್ಟು ಇನ್ನೊಂದ್ಸರಿ ಜನರ ಸಮುದಾಯದ ಬಗ್ಗೆ ಕಾಳಜಿ ವಹಿಸಿ ಏನ್ ಮಾತಾಡ್ತಿದ್ದಾರೆ ಅನ್ನೋದನ್ನ ಕೇಳಿ. ನೀವು ಮಾಡಿದ್ದೇ ನಿಜ, ನಾವು ನಮ್ಮ ಮರ್ಯಾದೆ ನಾವು ಹೇಳಿಲ್ಲ ಅಂದ್ರೆ ಮಾತುಗೆ ನಿಲ್ಬೇಕಾಗುತ್ತೆ ಅಂತ ಒಂದೇ ಕಾರಣಕ್ಕೆ, ಅಥವಾ ದಸರಾ ಹಾಲಿಡೇ ಇದೆ ಅಂತ ಒಂದೇ ಕಾರಣಕ್ಕೆ ನಾಳೆನೇ ಜಾತಿ ಇದು ಮಾಡ್ಬೇಕಂತ ಹೊರಟಿದ್ದೀರಾ. ಮಾನ್ಯ ಸಿದ್ದರಾಮಯ್ಯನವರೇ ನಿಮ್ಮ ಕೈ ಮುಗಿದು ಕೇಳ್ಕೊಳ್ಳೋದು ನೀವು ಮಾಡ್ತಾ ಇರೋದು ತಪ್ಪು. ಎಸ್ ಸರ್. ದರ್ಶನ್ ಸರ್, ಈಗ ಕೆಲವೊಂದು ಸಾರ್ವಜನಿಕರ ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ಹಬ್ಬ ಇದೆ, ಹೊರಗಡೆ ಹೋಗಿರ್ತಾರೆ ಅಥವಾ ಊರಿಗೆ ಹೋಗಿರ್ತಾರೆ, ಬೆಂಗಳೂರಲ್ಲಿ ಬಹುತೇಕರು ನಿಮ್ಮ ಕೈಗೆ ಸಿಗೋದಿಲ್ಲ. ಅಂಥ ಟೈಮಲ್ಲಿ ಗೋಡೆಗೆ ಅಂಟಿಸ್ತಾ ಇದ್ದಾರೆ, ಓಕೆನಾ, ಅಲ್ಲಿ ಸಂಪರ್ಕ ಮಾಡಿ ಅಂತೇಳಿ. ಏನು ಸಂಪರ್ಕ? ಅನಕ್ಷರಸ್ಥ ಆದ್ರೆ ಏನು ಮಾಡ್ಬೇಕಾಗಾದ್ರೆ ಮೊಬೈಲ್ ನಂಬರ್ ಕಾಲ್ ಮಾಡಿದ್ರೆ ರಿಸೀವ್ ಮಾಡಿದ್ರೆ ಏನು ಮಾಡಬೇಕು? ಹೌದು, ಉತ್ತರ ಕೊಡ್ತಾರೆ ಮೇಡಮ್. ನೆಕ್ಸ್ಟ್ ಏನು ನೋಡಿ, ಈ ಗೊಂದಲಗಳೇನಿದೆ, ಈ ಗೊಂದಲಗಳು ಹೇಗೆ ಬಗೆಹರಿಯೋದು ಸರ್? ನೋಡಿ, ಪ್ರತಿ ಮನೆಗೆ ಉದಾಹರಣೆ ಈಗ ಒಳ ಮೀಸಲಾತಿ ಸಮಯದಲ್ಲಿ 7 ಕೋಟಿ ಕನ್ನಡಿಗರನ್ನ ಸಂಧಿಸುವಂತ ಕೆಲಸ ಆಯ್ತು. ಇಲ್ಲೇ ಸಾಕ್ಷಿ ಇದೆ, ನನ್ನ ಮನೆಗೆ ಬಂದಿರೋದು. ನಿಮ್ಮ ಮನೆಗೆ ಬಂದಿದ್ದಾರೆ, ಎಲ್ಲರ ಮನೆಗೆ ಬಂದಿಲ್ಲ. ನೋ. ಅದ್ರ ಜೊತೆಗೆ ಅವತ್ತೂ ಸಮೇತ ಆ ರೀತಿ ಸ್ಟಿಕ್ಕರ್ಗಳನ್ನ ಹಾಕಿ ಕೆಲವರು ಫೋನ್ನಿಂದನೇ ಕರೆ ಮಾಡಿ ಅಲ್ಲಿ ಅವರ ಒಂದು ಸಮುದಾಯವನ್ನ ಗುರುತಿಸಿಕೊಳ್ಳುವಂತ ಕೆಲಸ ಅವತ್ತೂ ಆಗಿತ್ತು. ಅದ್ರಲ್ಲಿ ನಾವು ಸಕ್ಸಸ್ಸೂ ಆದ್ವಿ. ಇವತ್ತೊಂದು ಸಮುದಾಯಗಳಿಗೆ ಒಳ ಮೀಸಲಾತಿ ಕೊಟ್ಟು ನಾವು ನ್ಯಾಯ ಕೊಟ್ಟಿದ್ದೀವಿ. ಅದ್ರಲ್ಲೂ ಇವ್ರಿಗೆ ಅವಕಾಶ ಇತ್ತು, ಮಾಡಲಿಲ್ಲ. ಇವತ್ತೂ ಸಮೇತ ನಮ್ಮ ಶಿಕ್ಷಕರು ಹೌದು, ಆಪ್ಷನ್ ಇದೆ. ದೇವ್ರ ನಂಬರು ಇದ್ದಾರೆ, ನಮ್ದಿಲ್ದರು ಇದ್ದಾರೆ, 2 ತರ ವ್ಯಕ್ತಿನೂ ಇದ್ದಾರೆ. ಒಂದು ನಿಮಿಷ ನಿಮ್ಮ ಪ್ರಶ್ನೆಗಳು ಕೇಳಬೇಕಾದ್ರೆ ಸರ್ ನನಗೆ ಮಾತಾಡಕ್ಕೆ ಅವಕಾಶ ಬೇಕು ಸರ್. ಅಲ್ಲ, ಇದು ಸಿದ್ದರಾಮಯ್ಯ ಅವರು ತಯಾರು ಮಾಡಿರುವಂತಹ ಒಂದು ಕಂಪ್ಲೀಟ್ ಆದಂತಹ ಕಾಲಮ ಅಂತ ಸರ್. ಇದು ಆಯೋಗ ಮಾಡುವಂಥದ್ದು. ಆಯೋಗ ಇಟ್ಸ್ ಇಂಡಿಪೆಂಡೆಂಟ್ ಬಾಡಿ. ಮತ್ತೆ ಇನ್ನೊಂದು ಸರ್, ಪ್ರತಿ ಮನೆಗೆ ಹೋದಾಗ ದಯವಿಟ್ಟು ನನ್ನ ರಾಜ್ಯದ ಜನತೆಯಲ್ಲಿ ಕಳಕಳಿಯ ಮನವಿ, ಒಂದು ಭವಿಷ್ಯ, ಒಂದು ಬದುಕು ಕಟ್ಟುಕೊಡುವಂತಹ ಕನಸಿನ ಒಂದು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಯಾರು ಮಧುಸೂದನ್ ನಾಯ್ಕ್ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ನಿಮ್ಮ ಮನೆಗೆ ಬಂದಾಗ ಆ ಶಿಕ್ಷಕರಿಗೆ ಗೌರವಿಸಿ ಅವರು ಕೇಳುವಂತಹ ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರವನ್ನು ಕೊಡಬೇಕು. ನಿಮ್ಮ ಸಮುದಾಯದ ನಾಯಕರು, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ ಸರ್. ಇಷ್ಟು ದಿನ ಏನಾಗಿತ್ತು, ಮುಂದೇನಾಗುತ್ತೆ, ಹಿಂದೂ ನಾವೆಲ್ಲ ಅದು ನಾನೀಗ ರಾಜಕೀಯ ಮಾತಾಡಲ್ಲ. ಮೊನ್ನೆ ದಿನ ಒಕ್ಕಲಿಗರ ಸಮುದಾಯದಾದಾಗ ಆರ್ ಅಶೋಕ್ ಅವರು, ಅಶ್ವಥ್ ನಾರಾಯಣ ಅವರು, ಕುಮಾರಸ್ವಾಮಿ ಅವರು, ಆಮೇಲೆ ಡಿ ಕೆ ಶಿವಕುಮಾರ್ ಸಾಹೇಬರು, ಆಮೇಲೆ ಇನ್ನೂ ಅನೇಕರು ಅಲ್ಲಿ ಹೋಗಿದ್ರು. ಎಲ್ಲ ಪಕ್ಷದವರು. ಮೊನ್ನೆ ಲಿಂಗಾಯತ್ ಸಮುದಾಯದಾದಾಗ ಅಲ್ಲಿ ಕೆಲವೊಂದು ಅವ್ರ ಒಳಗಡೆ ಗೊಂದಲ ಇರ್ತಕ್ಕಂಥದ್ದು. ಬೊಮ್ಮಾಯಿಯವರು, ಖಂಡ್ರೆಯವರು ಇವರೆಲ್ಲರೂ ಹೋಗಿದ್ರು. ಅವರವರು ಸಮುದಾಯದ ಒಂದು ಉಪಜಾತಿಯನ್ನು ಯಾವುದು ನಮೂದು ಮಾಡಬೇಕಂತ ನಾಯಕರುಗಳು ನಿಮಗೆ ಹೇಳಿದ್ದಾರೆ. ಆಯಾ ಜಾತಿಯ ನಾಯಕರುಗಳ ಗೈಡ್ಲೈನ್ಸ್ ಏನಿದೆ, ಸ್ವಾಮೀಜಿಗಳ ಗೈಡ್ಲೈನ್ಸ್ ಏನಿದೆ, ನಾಯಕರುಗಳು ಹೆಚ್ಚಾಗಿ ಮಾತಾಡೋದಕ್ಕೆ ಹೋಗಲಿಲ್ಲ, ಸ್ವಾಮೀಜಿಗಳೇ ಹೆಚ್ಚಿನದಾಗಿ ಮಾತಾಡಿ ಆ ಸಮುದಾಯಗಳಿಗೆ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಅನೇಕರು, ಬಹಳ ಮುಖ್ಯವಾಗಿ ಸರ್, ಮೈಕ್ರೋ ಮೈನರ್ ಕಮ್ಯುನಿಟಿಗಳೆಲ್ಲ ಇವತ್ತು ನೀವು ಆವಾಗ ಹೇಳಿದ್ರಿ ಕೆಲವು ಜಾತಿಗಳು ಅಂತ ಹೇಳ್ಬಿಟ್ಟು. ಸರ್, ಎಲ್ಲಾ ಜಾತಿಲೂ ಬಡವರು ಇದ್ದಾರೆ, ಎಲ್ಲಾ ಜಾತಿಲೂ ಶ್ರೀಮಂತರಿದ್ದಾರೆ, ಎಲ್ಲಾ ಜಾತಿನಲ್ಲೂ ಗುರುತಿಸಿಕೊಳ್ಳಲಿಕ್ಕೆ ಆಗದೇ ಇರತಕ್ಕಂಥವ್ರು ಇದ್ದಾರೆ. ಕೆಲವು ಜಾತಿಗಳಿಗೆ ನಾಯಕರೇ ಇಲ್ಲದಂತ ಪರಿಸ್ಥಿತಿ ಆಗೋಗಿದೆ. ಕೆಲವು ಜಾತಿಗಳಲ್ಲಿ ಒಬ್ಬನು ಶಾಸಕ ಇಲ್ಲದಂತ ಪರಿಸ್ಥಿತಿ. ಇನ್ನೊಂದು ಚರ್ಚೆ ಆಗ್ತಾ ಇದೆ ಈ ಸಮೀಕ್ಷೆಯಿಂದ ಮೇಡಮ್, ಒಂದೇ ನಿಮಿಷ. ಈ ಸಮೀಕ್ಷೆಯಿಂದ ರೇಷನ್ ಕಾರ್ಡ್ಗಳು ಕೆಲವೊಬ್ಬರು ರದ್ದಾಗುತ್ತಂತೆ. ರೇಷನ್ ಕಾರ್ಡ್ ನ ರದ್ದು ಮಾಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್. ನೀವು ಇದು ಸಮೀಕ್ಷೆ, ಇದು ಜಾತಿ ಒಡೆಯೋದಲ್ಲ, ಧರ್ಮ ಒಡೆಯೋದಲ್ಲ, ಮತಂತ್ರ ಮಾಡೋದಲ್ಲ. ಇನ್ನ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಇಷ್ಟನ್ನಷ್ಟೇ ಕೇಳ್ಬರ್ತೀವಿ. ಅವಾಗ್ಲೇ ನಾನು ಬಹಳ ಸುಂದರವಾಗಿ ಹೇಳಿದೆ, ಕುಣಿಯಲಾಗದವರು ನೆಲಡುಂಕೊಂದಂಗೆ, ಕೊಟ್ಟ ಕುದುರೆಯನ್ನು ಏರಲಾಗದವರು ವೀರನೂ ಅಲ್ಲ ಧೀರನೂ ಅಲ್ಲ. ಇವ್ರ ಕೈಲಿ ಏನೂ ಮಾಡೋದಕ್ಕಾಗಲಿಲ್ಲ. ಒಟ್ಟಾರೆ ಎಲ್ಲರಿಗೂ ರಾಜಕೀಯ ಮಾಡಬೇಕು. ನೋಡಿ ಸರ್, ಈಗ ಇತರೆ ಕಾಲಂ ಅಂತ ಇಟ್ಟಿದ್ದೀರಿ. ಕೊನೆಗೆ ಒಂದು 1561 ಜಾತಿಯಲ್ಲಿ 33 ನೀವು ಮಾಸ್ ಮಾಡ್ತೀನಿ ಅಂತ ಹೇಳಿದಿರ. 1561 ಉಳಿದಿರೋ 1530 ಏನು ಅಷ್ಟೊಂದು ಜಾತಿಗಳು ಇದೆ ರೀ.
ನಿಮಗೇನ್ರಿ ಪ್ರಾಬ್ಲಮ್? ಜಾತಿ ಮಾಡ್ಕೊಂಡ್ರು ಅವ್ರಿಗೆ ಅವ್ರ ಕೂಲಕ್ಕೆ ಅವ್ರಿಗೆ ಗೊತ್ತು. ಈ ಬಿಜೆಪಿ ಅವ್ರಿಗೆ ಏನ್ ಪ್ರಾಬ್ಲಮ್? ಇವರು ಹಿಂದೂ ನಾವೆಲ್ಲ ಒಂದು ಅಂತಿದ್ರಲ್ಲ, ಈಗ ಗೊತ್ತಾಯ್ತು ಹಿಂದೂ ಒಳಗಡೆ ಎಷ್ಟು ಕಷ್ಟ ಇದೆ, ಎಷ್ಟು ನೋವಿದೆ, ಶೈಕ್ಷಣಿಕವಾಗಿ ಎಷ್ಟು ಹಿಂದುಳಿದಿದ್ದಾರೆ ಎಲ್ಲ ಬರುತ್ತಲ್ಲ. ಬಿಜೆಪಿ ನಂಬಕ್ ಹೋಗ್ಬೇಡಿ. ನಿಮ್ಮನ್ನ ಹುಡುಗ್ರ ನಿಮ್ಮನ್ನ ಗಣಪತಿ ಬಿಡಕ್ಕೆ, ಅಲ್ಲೇನೋ ಕಲ್ಲೋಡ್ಸಕ್ಕೆ, ಅಲ್ಲೇನೋ ಹಲಾಲ್ ಅಂತ, ಜಡ್ಕಾ ಅಂತ, ಟೋಪಿ ಅಂತ, ಅಂತ, ಬಾಬ್ರಿ ಅಂತ, ಈದ್ಗಾ ಅಂತ ಬಡವ್ರ ಮನೆ ಮಕ್ಕಳನ್ನ ಹೀಗೆ ಹೆಣ ಮಾಡ್ತಾ ಇದ್ದಾರೆ. ಆ ಹೆಣಗಳು ಬಿಟ್ಟು ಕೈಲಿ ಈ ದೇಶದ ಜನರ ಬದುಕು ಆಗಲ್ಲ. ಭಾವನೆಗಳ ಜೊತೆ ರಾಜಕೀಯ ಮಾಡೋರು ದೇಶಕ್ಕಾಗ್ಲಿ ರಾಜ್ಯಕ್ಕಾಗ್ಲಿ ಪೈಸೆ ಉಪಯೋಗ. ಮೇಡಮ್, ಈಗ ಇದು ಪಾರದರ್ಶಕವಾಗಿ ಯಾವುದೇ ರೀತಿ ಫೇಕ್ ಇಲ್ಲದೆ ಇದನ್ನ ಕಂಪ್ಲೀಟ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಇದು ಸಮೀಕ್ಷೆ ಇದು ನಾನು ಹೇಳ್ತೀನಿ ಕೇಳಿ, ಇದು ಇವಾಗ ಸಮೀಕ್ಷೆ ಶುರುವಾಗೋ ಮೊದಲು ಇಷ್ಟು ದಂಗಲ್. ಇನ್ನು ಸಮೀಕ್ಷೆ ಆದ್ಮೇಲೆ ಒಬ್ರು ಇದನ್ನು ಒಪ್ಕೊಳ್ಳಲ್ಲ. ಅದನ್ನ ಹೇಳಿ ನೀವು, ಒಬ್ರು ಒಪ್ಕೊಳ್ಳಲ್ಲ. ನಂಗೆ ಅನ್ಸುತ್ತೆ ಎಲ್ಲ ಸಮುದಾಯದವರು ನಾವೇ ಸಮೀಕ್ಷೆ ಮಾಡಿ ಕೊಡ್ತೀವಿ ಅಂತ ಹೇಳೋ ಮಟ್ಟಕ್ಕೂ ಬಂದರೂ ತಪ್ಪಾಗಲಾರ್ದು ಅಂತ ಅನ್ಕೋತೀನಿ ನಾನು. ಇವತ್ತು ಈ ವಾಹಿನಿ ಮುಖಾಂತರ ಒಂದು ಸಿಂಪಲ್ ಅವ್ರಿಗೆ ಕೇಳ್ತಾ ಇರೋದು, ಸರ್, ಒಂದು ಕರಡು ಪ್ರತಿ ಇಲ್ಲ, ಒಂದು ಪಬ್ಲಿಕ್ ಹಿಯರಿಂಗ್ ಅಂತ ಒಂದು ಮಾಡ್ತೀವಿ, ಕರೆದು ಬಿಟ್ಟು ಒಂದು ಮಾಡ್ಬೇಕು ಆಯೋಗದಿಂದ, ಏನಾದ್ರೂ ಆಗಿದೆಯಾ? ಅಥವಾ ಇಷ್ಟು ಎಲ್ಲರನ್ನು ಹಾಕಿದಾರೋ ಇಲ್ಲೋ ಫಸ್ಟ್ ತಿಳ್ಕೊಳ್ಳಿ. ನಿಮ್ಮ ಮನೆಗೆ ಹಾಕಿದಾರೋ ಇಲ್ಲೋ ಹೇಳಿ, ಓಪನ್ ಆಗಿ ಹೇಳಿ. ಸುಳ್ಳು ಹೇಳ್ತಾರೆ, ನಿಜ ಹೇಳ್ತಾರೆ. ನಿಮ್ಮಲ್ಲಿ ಹಾಕಿದಾರೆ, ನನ್ನ ಮನೆಗೆ ಹಾಕಿದ್ದಾರೆ. ನಿಮಗೆ ಬೇಕಾದ್ರೆ ಈಗಲೇ ವಾಟ್ಸ್ಆಪ್ ಅಲ್ಲಿ ಕಳಿಸ್ತೀನಿ. ಹಿಂದಿನ ಸಮೀಕ್ಷೆ ವಿಡಿಯೋನು ಕೊಟ್ಟೆ ನಾನು. ಏನ್ ಮಾಡಿದ್ದಾರೆ ಗೊತ್ತಾ ಸರ್? ಒಂದು 50 ಅಪಾರ್ಟ್ಮೆಂಟ್ ಇರುವ ಜಾಗದಲ್ಲಿ ವಾಚ್ಮ್ಯಾನ್ ಒಂದು ಕೊಟ್ಬಿಟ್ಟು ಎಲ್ಲಾ ಕಡೆ ಅಂಟಿಸ್ ಅಂತ ಹೇಳಿದವರು ಇದ್ದಾರೆ. ನಮ್ಮ ಹತ್ರ ಪ್ರೂಫ್ ಇದೆ, ಇದಕ್ಕೆ ವಿಡಿಯೋ ಇದೆ. ತರಬೇಕಿತ್ತು ಇವತ್ತು. ನೋಡಿ, ನಾನು ನನ್ನ ಮನೆಗೆ ಬಂದಿರೋ ವಿಡಿಯೋ ತಂದಿದ್ದೀನಿ. ದಿಸ್ ಇಸ್ ಕಾಂಗ್ರೆಸ್. ನಾವು ಸತ್ಯ ನುಡಿತೀವಿ, ನಡೀತೀವಿ. ಗಾಳಿ ಗುಂಡು ಹಿಡಿಯೋದು, ಡಮ್ 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 ಅನ್ನೋದು, ಅದೇ ರಾಜಕೀಯ ಅನ್ನೋದು. ವಾಟ್ ಈಸ್ ದಿಸ್? ಇವರಿಗೆ ಹೇಳಿದ್ರೆ ಕನ್ನಡ ಅಲ್ಲ ಸರ್, ಕೆಲವು ಸರಿ ಗೋಡೆಗಣಿಸಿ ಸಮುದಾಯದ ಬಗ್ಗೆ we will do sir, we will go, we will hear. ಫೈನಲಿ ಏನು ಅವರ ಬದುಕನ್ನ ಕಟ್ಕೊಡ್ತೀವಿ. ಇವರಿಗೆ ಆಗಲ್ಲ, ಅದಕ್ಕೆ ತಕದಿಮಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಜನಗಳ ಬಗ್ಗೆ, ಜಾತಿಗಣತೆ ಬಗ್ಗೆ, ಸಾಮಾಜಿಕ ಶಿಕ್ಷಣದ ಬಗ್ಗೆ ನಿಜವಾಗ್ಲೂ ಅವರಿಗೊಂದು ಕಾಳಜಿ ಅಂತ ಇದ್ದಿದ್ರೆ ವಿರೋಧ ಪಕ್ಷವಾಗ್ಲಿ ಸಂಘ ಸಂಸ್ಥೆಗಳಾಗ್ಲಿ ಯಾರೇ ಹೇಳಿದ್ದನ್ನು ಒಂದು ಪಾಯಿಂಟ್ ತಗೊಂಡ್ಬಿಟ್ಟು ಸಂವಿಧಾನವನ್ನೇ ವಿರೋಧ ಮಾಡಿದವರು ಮನುವಾದ ಬೇಕು ಅಂತ ಹಿಂದೂ ಮಹಾಸಭಾ 1948 ಪತ್ರಿಕೆ ಸಂವಿಧಾನ ಬೇಡ ಅಂದ್ರು. 1949ರಲ್ಲಿ ರಾಷ್ಟ್ರಗೀತೆ ಬೇಡ, ರಾಷ್ಟ್ರಧ್ವಜ ಬೇಡ, ಸಂವಿಧಾನ ಬೇಡ ಅಂದ್ರು. ನೋಡಿ ದರ್ಶನ್, ನೋಡಿ ಆಡಳಿತ ಪಕ್ಷದ ವಕ್ತಾರ ಹೇಳೋದು ನಾನು ಕೇಳೋದು ಮತ್ತೊಮ್ಮೆ ಹೇಳ್ತೀನಿ. ಸಲಹೆ ನೋಡಿ, ವಿರೋಧ ಪಕ್ಷದವರಾಗ್ಲಿ ಸಂಘ ಸಂಸ್ಥೆಗಳು ಹೇಳಿದಾಗ ನೋಡಿ ಇವ್ರು ಹೇಳ್ತಿದ್ದಾರೆ, ಇವ್ರ ಹತ್ರ ಇಷ್ಟೊಂದು ಇದು ಡಿಫರೆನ್ಸ್ ಆಗಿದೆ ನಂಬರ್ಗಳು ಇರುವಾಗ ದಯವಿಟ್ಟು ಅವ್ರನ್ನ ಕರೆದು ಬಿಟ್ಟು ಮಾತಾಡಿ ಚರ್ಚೆ ಮಾಡಿ. ಆರೋಗ್ಯಕರವಾಗಿ ಚರ್ಚೆ ಮಾಡಿ. ಸಭೆಗಳಿಗೆ ಯಾಕೆ ಬಂದ್ರು? ನಿಮ್ಮ ನಾಯಕರು ಏನು ಒಡೆಯದಾಗಿರಿ ಯಾಕೆ ಬಂದ್ರು? ಒಕ್ಕಲಿಗರ ಸಮಾವೇಶಕ್ಕೆ ಯಾಕೆ ಬಂದ್ರು? ಧನ್ಯವಾದ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ನೋಡಿ, ಈಗ ಏನು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಮ್ಮ ಜಾತಿಗೆ ಅಥವಾ ಈ ಸಮೀಕ್ಷೆಗೆ ನೀವು ಜಾತಿಯನ್ನು ಹೇಳ್ಕೊಳ್ಬೋದು ಅಥವಾ ಬಿಡಬಹುದು, ಆ ರೀತಿಯ ಅವಕಾಶಗಳಿದ್ದಾವೆ. ಆದರೆ ಈಗ ನೋಡಿ, ತಹಶೀಲ್ದಾರ್ ಆಫೀಸಲ್ಲಿ ಕೊಡುವಂತಹ ಒಂದು ಜಾತಿ ಸರ್ಟಿಫಿಕೇಟ್ ನಾವು ಅಲ್ಲಿ ತೆಗೆದುಕೊಂಡಿರ್ತೀವಿ. ಹಾಗಾಗಿನೇ ಇಲ್ಲಿ ನಿಮ್ಮ ಜಾತಿ ಅಥವಾ ಅಲ್ಲಿಗೆ ಏನಾದರೂ ನಮ್ಗೆ ಎಫೆಕ್ಟ್ ಆಗುತ್ತಾ ಅಥವಾ ಇದರಿಂದ ನಮ್ಗೆ ಏನಾದರೂ ಅನುಕೂಲಗಳಾಗುತ್ತಾ? ಖಂಡಿತ ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳು ಸಿಗಬೇಕು ಆ ಆಧಾರದ ಮೇಲೆ ನೋಡೋದಾದರೆ ನಾವು ಖಂಡಿತ ಆ ಪ್ರಯತ್ನಗಳಂತೂ ಸರ್ಕಾರದಿಂದ ಆಗಬಹುದು ಮುಂದಿನ ದಿನಗಳಲ್ಲಿ. ಬಟ್ ಈ ಸಮೀಕ್ಷೆ ಕಂಪ್ಲೀಟ್ ಆಗಲಿ ಅನ್ನುವಂತಹ ಆಶಯ ಎಲ್ಲರದ್ದು ಕೂಡ ಆಗಿದೆ. ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಆ ಹಿಂದುಳಿದ ವರ್ಗಗಳನ್ನು ಅಥವಾ ಏನು ತುಳಿತಕ್ಕೊಳಗಾದಂತಹ ಸಮುದಾಯವನ್ನು ಮೇಲೆತ್ತುವಂತಹ ಪ್ರಯತ್ನ ಸರ್ಕಾರದಿಂದ ಆಗಲಿ ಅನ್ನುವಂಥ ಆಶಯ ಎಲ್ಲ ಸಾರ್ವಜನಿಕರದ್ದಾಗಿದೆ. ಇದೇ ಹೊತ್ತಿನ ಅಖಾಡ. ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.